Hi, hello. This is the fourth video of electricity chapter. So in the previous three videos, we have discussed the same chapter with different topics. The same way, in the previous video, we have discussed the numericals as well on the basic respective concepts. Now, here you can see the table that is symbols of commonly used components in the circuit diagrams. So you can easily go through this slide. That is nothing but you can see on the screen that is electric cell, a battery combination of cells, plug key, switch, a wire joint, electric bulb, resistor, variable resistance, ammeter, voltmeter. Okay, so here you can see the symbols. See, this is very important for exam point of view. Usually possibilities there like asking for 1 or 2 mark, like anything he may ask, and you are supposed to write the symbol, or else he may ask symbol and you are supposed to write the component name. Okay, so it is, for exam point of view, it is very important. Just go through this 11 components with respect to symbols as well. Okay, so in the previous videos, in the first video, we came to know what do we mean by electric current, and in the second video, potential difference and electric potential, right? So ಇದೆರಡು ಇಟ್ಕೊಂಡು, ಓಕೆ, ಸೊ ಎರಡು ವಿಡಿಯೋ ಅಂದರೆ ನಾವು ಫಸ್ಟ್ ಏನು ಕಲ್ತ್ವಿ, ಫಸ್ಟ್ ಎರಡು ವಿಡಿಯೋದಲ್ಲಿ ವಿ ಕೇಮ್ ಟು ನೋ ದ ರಿಲೇಟೆಡ್ ಟಾಪಿಕ್ಸ್. ಜಸ್ಟ್ ಐಮ್ ಶೋಯಿಂಗ್ ಯು. ಓಕೆ, ಸೊ ಏನೇನು ಕಲ್ತಿದ್ದೀವಿ ಅಂದರೆ, ಒಂದು ಐ ಬಗ್ಗೆ ತಿಳ್ಕೊಂಡಿದ್ದೀವಿ, ರೈಟ್? ಒಂದು ಐ ಬಗ್ಗೆ ತಿಳ್ಕೊಂಡಿದ್ದೀವಿ, ಇನ್ನೊಂದು ವಿ ಬಗ್ಗೆ ತಿಳ್ಕೊಂಡಿದ್ದೀವಿ. ಓಕೆ, ಸೊ ಈಗ ಒನ್ ಮೋರ್ ಟರ್ಮ್ ಕಲಿತಿದ್ದೀವಿ, ದಟ್ ಈಸ್ ನಥಿಂಗ್ ಬಟ್ ವಾಟ್ ಓಮ್ಸ್ ಲಾ ಅಂತ ಹೇಳ್ತಿದ್ದೀನಿ, ರೈಟ್? ನಾವು ವಿ ಆರ್ ಗೋಯಿಂಗ್ ಟು ಸಿ ಅ ನ್ಯೂ ಟಾಪಿಕ್ ಕಾಲ್ಡ್ ಆಸ್ ವಾಟ್ ಓಮ್ಸ್ ಲಾ. ಓಕೆ, ಸೊ ಈ ಓಮ್ಸ್ ಲಾ ಅನ್ನೋದು ಏನಿದೆ ಅಲ್ಲ, ಈ ಎರಡಕ್ಕೂ ರಿಲೇಷನ್ ಇದೆ. ದಟ್ ಈಸ್ ನಥಿಂಗ್ ಬಟ್ ಎರಡು ಮುಂಚೆ ಏನು ಡಿಸ್ಕಸ್ ಮಾಡಿದ್ದೀವಿ ಅದ್ರ ಬಗ್ಗೆ ಇದೆ. ದಟ್ ಈಸ್ ನಥಿಂಗ್ ಬಟ್ ಐ ಮತ್ತು ವಿ ಜೊತೆಗೆ ಇಟ್ ಈಸ್ ಹ್ಯಾವಿಂಗ್ ಅ ರಿಲೇಷನ್. ಓಕೆ, ಸೊ ವಾಟ್ ಈಸ್ ದಟ್ ರಿಲೇಷನ್ ಅಂತ ನೋಡೋದೇ ನಮ್ದೇನು ಓಮ್ಸ್ ಲಾ ಕಾನ್ಸೆಪ್ಟ್. ಓಕೆ, ಸಿಯರ್ ಇನ್ ಶಾರ್ಟ್ ನಾನು ಹೇಳೋದು ಫಸ್ಟ್ ಹೇಳ್ಬಿಡ್ತೀನಿ. ಓಕೆ, ಸೊ ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಅಂತ ಹೇಳ್ತೀವಿ. ಏನು ಹೇಳ್ತೀವಿ? ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ. ಓಕೆ, ಸೊ ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಈಸ್ ನಥಿಂಗ್ ಬಟ್ ವಾಟ್? ಈಗ ಏನು ಹೇಳ್ತಿದ್ದೀವಿ ಅಂದರೆ, ವಿ ಈಸ್ ನಥಿಂಗ್ ಬಟ್ ವಿ ನೋ ದಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್, ರೈಟ್? ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಾಟ್? ಕರೆಂಟ್ ಅಂತ ಅರ್ಥ, ಹೌದಾ? ಆ್ಯಕ್ಚುಯಲ್ ಡೆಫಿನೇಷನ್, ದ ಡೆಫಿನೇಷನ್ ಲೆಟ್ ಮೀ say the potential difference V across the ends of a given metallic wire in an electric circuit is directly proportional to the current flowing through it, provided its temperature remains constant. So ಇದು ನನ್ನ ಡೆಫಿನೇಷನ್. ಓಕೆ, ಸೊ ಈ ಡೆಫಿನೇಷನ್ ಶಾರ್ಟ್ ಆಗಿ ನಾನು ಇಲ್ಲಿ ಬರೀ ತೋರಿಸ್ತಿದ್ದೀನಿ ನಿಮಗೆ. ದಟ್ ಇಸ್ ವಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ, ಹೌದಾ? ಸೊ ಆ್ಯಕ್ಚುಲಿ ವಾಟ್ ಇಟ್ ಸೇಸ್ ಅಂತ ಲೆಟ್ ಅಸ್ ಸಿ ಅಂದರೆ ವಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಸಿಂಬಲ್ ಅಂದರೆ ನಮಗೇನು ಗೊತ್ತು? ಸೊ ಇಫ್ ಒನ್ ಫ್ಯಾಕ್ಟರ್ ಈಸ್ ಇನ್ಕ್ರೀಸಿಂಗ್, ದ ಅದರ್ ಫ್ಯಾಕ್ಟರ್ ಈಸ್ ಆಲ್ಸೋ ಇನ್ಕ್ರೀಸಿಂಗ್ ಅಂತ ಅರ್ಥ, ಹೌದಾ? ಡೈರೆಕ್ಟ್ಲಿ ಪ್ರಪೋರ್ಷನಲ್ ನಮಗೆ ಏನು ಗೊತ್ತು ಮೀನಿಂಗ್ ಅಂದರೆ, ಇಫ್ ಒನ್ ಫ್ಯಾಕ್ಟರ್ ಈಸ್ ಇನ್ಕ್ರೀಸಿಂಗ್, ದ ಅದರ್ ಫ್ಯಾಕ್ಟರ್ ಆಲ್ಸೋ ಇನ್ಕ್ರೀಸಸ್ ಅಂತ ನಮಗೆ ಗೊತ್ತಿದೆ, ರೈಟ್? ದ ಸೇಮ್ ವೇ ವಾಟ್ ಇಫ್ ವಿ ಇನ್ಕ್ರೀಸಸ್, ದಟ್ ಇಸ್ ನಥಿಂಗ್ ಬಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಆರ್ ಎಲ್ಸ್ ವಿ ಕ್ಯಾನ್ ಕಾಲ್ ಇಟ್ as ವೋಲ್ಟೇಜ್, ರೈಟ್? ಇಫ್ ವಿ ಇನ್ಕ್ರೀಸಸ್, ಹೌ ದ ಕರೆಂಟ್ ಇನ್ಕ್ರೀಸಸ್, ರೈಟ್? ಸೊ ಇದು ತಿಳ್ಕೊಳ್ಳೋಕ್ಕೆ ಲೆಟ್ ಮಿ ಶೋ ಯು ಒನ್ ಪಿಕ್ಚರ್ so that you'll get better image. Just wait. Okay, I think now the picture is on your screen. ಸೊ ಏನು ಹೇಳ್ತಿದೆ ನೋಡಿ, ಈ ಥರ ಫಿಗರ್ ನಾವು ಆಲ್ರೆಡಿ ನೋಡಿದ್ದೀವಿ, ರೈಟ್? ಪೊಟೆನ್ಷಿಯಲ್ ಡಿಫ್ರೆನ್ಸಲ್ಲಿ. ಸೊ ಏನು ನೋಡಿದ್ವಿ, ಅಲ್ಲೊಂದು ಹಾರಿಜಾಂಟಲ್ ಟ್ಯೂಬ್ ಇಟ್ಟಿದ್ವಿ, ದೆನ್ ಆಮೇಲೆ ಸ್ವಲ್ಪ ಹೈಟ್ ಡಿಫ್ರೆನ್ಸ್ ಮಾಡಿದ್ಮೇಲೆ ವಾಟರ್ ಫ್ಲೋ ಆಗೋದು ಕಾಣ್ತಾ ಇತ್ತು, ರೈಟ್? ಸೊ ಇಲ್ಲಿ ನೀವು ಯು ಆರ್ ಏಬಲ್ ಟು ಸಿ ಟೂ ಪಿಕ್ಚರ್ಸ್. ಸಿ ಎರಡರಲ್ಲೂ ಏನಿದೆ, ವಾಟರ್ ಈಸ್ ಫ್ಲೋಯಿಂಗ್, ಡೆಫಿನೆಟ್ಲಿ ದ ವಾಟರ್ ಈಸ್ ಫ್ಲೋಯಿಂಗ್, ರೈಟ್? ಹೌದಾ? ಅದರಲ್ಲಿ ಹೈಟ್ ಡಿಫ್ರೆನ್ಸ್ ಏನಿದೆ, ಪಿಕ್ಚರ್ 1 ಅಲ್ಲಿ ಹೈಟ್ ಡಿಫ್ರೆನ್ಸ್ ಸ್ವಲ್ಪ ಇದೆ. ಯು ಕ್ಯಾನ್ ಸಿ ದಿಸ್ ಆರೋ ಮಾರ್ಕ್, ರೈಟ್? ಬ್ರಾಸ್ ಇನ್ ದ ಪಿಕ್ಚರ್ 2 ಹೈಟ್ ಡಿಫ್ರೆನ್ಸ್ ಏನಿದೆ, ಭಾಳ ಇದೆ. ಸೊ ಈಗ ಇದು ಎರಡೂ ನಾನು ಕಂಪೇರ್ ಮಾಡಿದರೆ ಯಾವುದ್ರಲ್ಲಿ ನನಗೆ ವಾಟರ್ ಫ್ಲೋ ಜಾಸ್ತಿ ಇದೆ, ದ ಸ್ಪೀಡ್ ಆಫ್ ವಾಟರ್ ಫ್ಲೋ ಯಾವುದ್ರಲ್ಲಿ ಜಾಸ್ತಿ ಇದೆ ಅಂತ ಹೇಳ್ಬೋದು? ಆಬ್ವಿಯಸ್ಲಿ ವಿತ್ ರೆಸ್ಪೆಕ್ಟ್ ಟು ಸೆಕೆಂಡ್ ಫಿಗರ್. ಯಾಕಂದ್ರೆ ನಮ್ಗೆ ಗೊತ್ತಿದೆ ಮೋರ್ ದ ಹೈಟ್ ಡಿಫ್ರೆನ್ಸ್ ಮೋರ್ ಇಸ್ ದ ಪ್ರೆಷರ್ ಡಿಫ್ರೆನ್ಸ್ ಅಂತ ನಮಗೆ ಗೊತ್ತಿದೆ, ರೈಟ್? ಸೊ ಏನು ಹೇಳ್ತೀವಿ ನಾವು, ಈ ಬೀಕರ್ 2ದಲ್ಲಿ ನಾವೇನು ಹೇಳ್ಬೋದು, ವಾಟರ್ ಫ್ಲೋ ಜಾಸ್ತಿ ಇದೆ ಅಂತ ಹೇಳ್ಬೋದು. ಓಕೆ, ಸೊ ಬೀಕರ್ 2 ಅಲ್ಲಿ ಕಂಪ್ಯಾರಿಟಿವ್ಲಿ ಬೀಕರ್ ಇಲ್ಲೂ ವಾಟರ್ ಫ್ಲೋ ಇದೆ, ಆಬ್ವಿಯಸ್ಲಿ ಬೀಕರ್ 1 ಅಲ್ಲೂ ವಾಟರ್ ಫ್ಲೋ ಇದೆ, ಬೀಕರ್ 2 ಅಲ್ಲಿ ಕೂಡ ವಾಟರ್ ಫ್ಲೋ ಇದೆ. ಬಟ್ ವಾಟ್ ಐ ಆಮ್ ಆಸ್ಕಿಂಗ್ ಈಸ್, ಎಲ್ಲಿ ಜಾಸ್ತಿ ಫ್ಲೋ ಇದೆ ಅನ್ನೋದು ಇಂಪಾರ್ಟೆಂಟ್. ಓಕೆ, ಸೊ ಎಲ್ಲಿ ಜಾಸ್ತಿ ಫ್ಲೋ ಇದೆ, ನನಗೆ ಬೀಕರ್ 2 ಅಲ್ಲಿ ಇದೆ. ಓಕೆ, ಸೊ ಇದನ್ನೇ ನಾನು ನಿಮಗೆ ಹೇಳಿಕ್ಕೆ ಹೋಗ್ತಿದ್ದೀನಿ. ಸೊ ದಟ್ ಈಸ್ ನಥಿಂಗ್ ಬಟ್ ಓಕೆ, ಸೊ ಈಗ ಫಿಗರಿಂದ ನಮಗೆ ಗೊತ್ತಾಯ್ತಲ್ವಾ? ಸೊ ದಟ್ ಈಸ್ ನಥಿಂಗ್ ಬಟ್ ಹೈಟ್ ಎಲ್ಲಿ ಜಾಸ್ತಿ ಇದೆ, ದಟ್ ಈಸ್ ಬಟ್ ಮೋರ್ ದ ಹೈಟ್ ಮೋರ್ ಇಸ್ ದ ವಾಟರ್ ಫ್ಲೋ ಅಂತ ಹೇಳ್ತಿದ್ದೆ. ಓಕೆ, ಸಿ ಇಲ್ಲ ಏನು ಹೇಳ್ತಿದ್ದೀನಿ, ಮೋರ್ ದ ಹೈಟ್, ಆ ಹೈಟ್ ಡಿಫ್ರೆನ್ಸ್ನ ಏನಕ್ಕೆ ಕಂಪೇರ್ ಮಾಡ್ತಿದ್ದೀನಿ ಅಂದರೆ, ಐ ಆಮ್ ಕಂಪೇರಿಂಗ್ ಇಟ್ ಫಾರ್ ವೋಲ್ಟೇಜ್. ಮೋರ್ ದ ಹೈಟ್
ಐ ಆಮ್ ಕಂಪೇರಿಂಗ್ ಇಟ್ ಫಾರ್ ವಾಟ್ ವೋಲ್ಟೇಜ್. ನಾ ಕಂಪ್ಯಾರಿಸನ್ ಮಾಡೋದು ಸರಿಯಾಗಿ ಕೇಳಿಸ್ಕೊಳ್ರಿ. ಮೋರ್ ದ ಹೈಟ್ ದಟ್ ಐ ಆಮ್ ಕಂಪೇರಿಂಗ್ ಟು ವಾಟ್ ಅಂದರೆ ಮೋರ್ ಹೈಟ್ ಜಾಸ್ತಿ ಇದೆ ಅಂದರೆ ಹೈಟನ್ನು ನಾನು ವೋಲ್ಟೇಜಿಗೆ ಕಂಪೇರ್ ಮಾಡ್ಕೊತಿದ್ದೀನಿ. ಓಕೆ, ಸೊ ಹೇಗೆ ಇದು ಸಾಧ್ಯ? ಸೊ ಎಲ್ಲಿ ನನಗೆ ಹೈಟ್ ಜಾಸ್ತಿ ಇತ್ತು ಅಲ್ಲಿ ವಾಟರ್ ಫ್ಲೋ ಜಾಸ್ತಿ ಇದೆ, ಹೌದಾ? ವಾಟರ್ ಫ್ಲೋದು ಫ್ಲೋ ಆಫ್ ವಾಟರ್ನ ಏನಕ್ಕೆ ತೊಗೊತಿದ್ದೀನಿ? ಫ್ಲೋ ಆಫ್ ವಾಟರ್, ರೈಟ್? ಫ್ಲೋ ಆಫ್ ವಾಟರ್ನ ಐ ಆಮ್ ಕಂಪೇರಿಂಗ್ ಇಟ್ ಟು ಫಾರ್ ಫ್ಲೋ ಆಫ್ ಎಲೆಕ್ಟ್ರಾನ್ಸ್. ಓಕೆ, ಫ್ಲೋ ಆಫ್ ವಾಟರ್ನ ಏನು ತೊಗೊತಿದ್ದೀನಿ ನಾನು? ಫ್ಲೋ ಆಫ್ ಎಲೆಕ್ಟ್ರಾನ್ಸಿಗೆ ಕಂಪೇರ್ ಮಾಡ್ತಿದ್ದೀನಿ, ಹೌದಾ? ಸೊ ಈಗ ಜಸ್ಟ್ ಆ ಪಿಕ್ಚರ್ ಹಿಂದಿಂದು ಜಸ್ಟ್ ಟ್ರೈ ಟು ರಿಮೆಂಬರ್. ಸೊ ಇಲ್ಲಿ ಏನು ಹೇಳ್ತಿದ್ದೀನಿ? ಹೈಟ್ನ ವೋಲ್ಟೇಜಿಗೆ ಕಂಪೇರ್ ಮಾಡ್ಕೊಂಡಿದ್ದೀನಿ, ಹೌದಾ? ಸೊ ಮೋರ್ ದ ಹೈಟ್, ನನಗೆ ಮೋರ್ ದ ವಾಟರ್ ಫ್ಲೋ ಇತ್ತು, ಹೌದಾ? ಸೊ ಈಗ ಅದೇ ಹೈಟ್ನ ಎಲ್ಲಿ ಕಂಪೇರ್ ಮಾಡ್ತಿದ್ದೀನಿ? ವೋಲ್ಟೇಜಿಗೆ ಕಂಪೇರ್ ಮಾಡ್ತಿದ್ದೀನಿ. ಸೊ ವಾಟ್ ಕ್ಯಾನ್ ಐ ಸೇ ಈಸ್ ಮೋರ್ ದ ಹೈಟ್, ಮೋರ್ ಇಸ್ ದ ವಾಟರ್, ಸೊ ಮೋರ್ ದ ವೋಲ್ಟೇಜ್, ಆಬ್ವಿಯಸ್ಲಿ ಏನು ಹೇಳ್ಬೋದು? ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ವಿಲ್ ಬಿ ಮೋರ್, ಹೌದಾ? ಸೊ ವಿಚ್ ಈಸ್ ನಥಿಂಗ್ ಬಟ್ ನಾವು ವಿ ಕ್ಯಾನ್ ಸೇ ದ್ಯಾಟ್ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಹೇಳ್ಬೋದಲ್ಲ. ಸೊ ವಿಚ್ ಈಸ್ ನಥಿಂಗ್ ಬಟ್ ಒಂದು ಫ್ಯಾಕ್ಟರ್ ಇನ್ಕ್ರೀಸ್ ಮಾಡ್ತಿದ್ವಿ, ಇನ್ನೊಂದು ಫ್ಯಾಕ್ಟರ್ ಇನ್ಕ್ರೀಸ್ ಆಗ್ತಿದೆ, ಹೌದಾ? ಸೊ ದಿಸ್ ಈಸ್ ವಾಟ್ ವಿ ಮೀನ್ ವಾಟ್ ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ. ಓಕೆ, ಸೊ ದಿಸ್ ಈಸ್ ವಾಟ್ ಅವರ್ ಓಮ್ಸ್ ಲಾ. ಬಟ್ ಇದು ನನಗೆ ಯಾವಾಗ ವ್ಯಾಲಿಡ್ ಇರುತ್ತೆ ಅಂದರೆ ಪ್ರೊವೈಡೆಡ್ ದಟ್ ಟೆಂಪರೇಚರ್ ರಿಮೇನ್ಸ್ ಕಾನ್ಸ್ಟೆಂಟ್. ಏನು? ಪ್ರೊವೈಡೆಡ್ ಟೆಂಪರೇಚರ್ ರಿಮೇನ್ಸ್ ಕಾನ್ಸ್ಟೆಂಟ್. ಸೊ ಈಗ ನಾವು ಥಿಯರಿಟಿಕಲಿ ಓದಿದ್ವಿ, ಲೈಕ್ ವಾಟರ್ ಬೀಕರ್ ತೊಗೊಂಡು ಲೈಕ್ ವೋಲ್ಟೇಜಿಗೆ ಹೈಟ್ನ ವೋಲ್ಟೇಜಿಗೆ ಕಂಪೇರ್ ಮಾಡ್ಕೊಂಡು ಫ್ಲೋ ಆಫ್ ವಾಟರ್ನ ಎಲೆಕ್ಟ್ರಾನ್ಸ್ ಫ್ಲೋ ಮೂಮೆಂಟಿಗೆ ಕಂಪೇರ್ ಮಾಡ್ಕೊಂಡ್ವಿ, ರೈಟ್? ಸೊ ಈಗ ಇದನ್ನೇ ಜಸ್ಟ್ ಥಿಯರಿಟಿಕಲಿ ಹೇಳಿದೆ ನಾನು. ಓಕೆ, ಸೊ ಈಗ ಇದನ್ನೇ ನಾನು ಒಂದು ಗ್ರಾಫಿಕಲ್ ಆಗಿ ಹೇಳೋಣ. ಓಕೆ, ಒಂದು ಗ್ರಾಫಿಕಲ್ ಆಗಿ ಹೇಳ್ತೀನಿ. ಸೊ ಬಿಫೋರ್ ಸೇಯಿಂಗ್ ಗ್ರಾಫಿಕಲಿ ಇಲ್ಲಿ ಇದೆ ನಿಮಗೆ, ಯು ಕ್ಯಾನ್ ಸಿ ಹಿಯರ್. ಸೊ ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ. ಈ ಪ್ರಪೋರ್ಷನಾಲಿಟಿ, ದಟ್ ಇಸ್ ಬಟ್ ಪ್ರಪೋರ್ಷನಾಲಿಟಿ ಸಿಂಬಲ್ ತೆಗೆದ್ರೆ ವಿ ಆರ್ ಗೋಯಿಂಗ್ ಟು ಗೆಟ್ ಎ ಕಾನ್ಸ್ಟೆಂಟ್, ಹೌದಾ? ಸೊ ಕಾನ್ಸ್ಟೆಂಟ್ ಏನಂತ ತೊಗೊಂಡಿದ್ವಿ? ದಟ್ ಈಸ್ ನಥಿಂಗ್ ಬಟ್ ವಿ ಡಿವೈಡೆಡ್ ಬೈ ಐ ಈಕ್ವಲ್ಸ್ ಟು ಕಾನ್ಸ್ಟೆಂಟ್, ವೇರ್ ಕಾನ್ಸ್ಟೆಂಟ್ ಇಸ್ ನಥಿಂಗ್ ಬಟ್ ವಾಟ್? ಆರ್ ಅಂತ ತೊಗೊಂಡಿದ್ದೀವಿ, ಹೌದಾ? ಏನಿದು? ಆರ್. ಸೊ ಇದನ್ನ ಏನಂತ ಬರ್ದಿದ್ವಿ ಲಾಸ್ಟಲ್ಲಿ? ವಿ ಈಕ್ವಲ್ಸ್ ಟು ಐ ಇಂಟು ಆರ್ ಅಂತ ತೊಗೊಂಡಿದ್ವಿ. ಸೊ ದಿಸ್ ಈಸ್ ಅವರ್ ಮೇನ್ ಫಾರ್ಮುಲಾ. ಓಕೆ, ಅದು ವಿ ಈಕ್ವಲ್ಸ್ ಟು ಐ ಇಂಟು ಆರ್. ಇಲ್ಲಿ ಈ ಆರ್ ಕಾನ್ಸ್ಟೆಂಟ್ ಅಂತ ಏನಿದೆ ಅಲ್ಲ, ದಿಸ್ ಈಸ್ ವಾಟ್ ಇಟ್ ಈಸ್ ಕಾಲ್ಡ್ ಆಸ್ ಕಾನ್ಸ್ಟೆಂಟ್ ಆ್ಯಂಡ್ ಇಟ್ ಈಸ್ ನೋನ್ ಆಸ್ ವಾಟ್? ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಏನು ಹೇಳ್ತೀವಿ? ಇಟ್ ಈಸ್ ಕಾಲ್ಡ್ ಆಸ್ ವಾಟ್? ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಆರ್ ಅನ್ನೋ ಕಾನ್ಸ್ಟೆಂಟ್ನ ಏನಂತ ಕರಿತೀವಿ ನಾವು? ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಓಕೆ, ಸೊ ರೆಸಿಸ್ಟೆನ್ಸ್ ಅಂದರೆ ಏನು? ಓಕೆ, ಸಿ ರೆಸಿಸ್ಟೆನ್ಸ್ ಅಂದರೆ ಏನು? ಸೊ ರೆಸಿಸ್ಟೆನ್ಸ್ ಇಸ್ ನಥಿಂಗ್ ಬಟ್ ವಾಟ್? ಕಾನ್ಸ್ಟೆಂಟ್ ಅಂತ ಗೊತ್ತಾಯ್ತು, ಹೌದಾ? ಇಟ್ ಅಪೋಸಸ್ ದಿ ಫ್ಲೋ ಆಫ್ ದಿ ಚಾರ್ಜಸ್. ಇಟ್ ಅಪೋಸಸ್ ದಿ ಫ್ಲೋ ಆಫ್ ದಿ ಚಾರ್ಜಸ್. ಓಕೆ, ಸಿ ಇಟ್ ಅಪೋಸಸ್ ದಿ ಫ್ಲೋ ಆಫ್ ದಿ ಚಾರ್ಜಸ್ ಅಂತ ಹೇಳಿದೆ. ಅದು ರೆಸಿಸ್ಟೆನ್ಸ್. ಆರ್ ಈಸ್ ನಥಿಂಗ್ ಬಟ್ ವಾಟ್? ಇಟ್ ಅಪೋಸಸ್ ದಿ ಫ್ಲೋ ಆಫ್ ದಿ ಚಾರ್ಜಸ್. ಅಂದರೆ ಅರ್ಥ ಏನು? ಈಗ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾನ್ಸ್ ಫ್ಲೋಗೆ ನನಗೆ ಅಪೋಸ್ ಮಾಡ್ತಿದೆ ಅಂತ ಅರ್ಥ. ಓಕೆ, ಅದನ್ನೇನಂತೀವಿ? ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಜಸ್ಟ್ ಐ ವಿಲ್ ಟೇಕ್ ಒನ್ ಸ್ಮಾಲ್ ಸರ್ಕ್ಯೂಟ್ ಸಿಂಬಲ್ ಹಿಯರ್. ಜಸ್ಟ್ ಎ ಮಿನಿಟ್. ಓಕೆ, ಸೊ ನಾನು ಪ್ರೀವಿಯಸ್ಲಿ ಎಕ್ಸ್ಪ್ಲೇನ್ ಮಾಡಿರೋ ಸರ್ಕ್ಯೂಟ್ ಫಿಗರೇ ತೊಗೊಂಡಿದ್ದೀನಿ. ಓಕೆ, ಸೊ ಜಸ್ಟ್ ಏನು ಹೇಳಕ್ಕೆ ಹೋಗ್ತಿದ್ದೀನಿ ಅಂತಂದರೆ, ಈಗ ರೆಸಿಸ್ಟೆನ್ಸ್ ಅಂತ ಗೊತ್ತಾಯ್ತು ನಮ್ಗೆ, ಹೌದಾ? ವಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ, ವೇರ್ ಐ ಪ್ರಪೋರ್ಷನಲ್ ಸಿಂಬಲ್ ತೆಗೆದ್ರೆ ಆರ್ ಅಂತ ಗೊತ್ತಾಯ್ತು. ರೆಸಿಸ್ಟೆನ್ಸ್ ಅಂತ ಹೇಳಿದೆ. ಸೊ ರೆಸಿಸ್ಟೆನ್ಸ್ ಅಂದರೆ ಏನು ಹೇಳಿದೆ? ದ ಅಬ್ಸ್ಟ್ರಕ್ಷನ್ ಟು ದ ಫ್ಲೋ ಆಫ್ ಕರೆಂಟ್ ಅಂತ ಹೇಳಿದೆ, ಹೌದಾ? ಸೊ ಅಬ್ಸ್ಟ್ರಕ್ಷನ್ ಟು ದ ಫ್ಲೋ ಆಫ್ ಕರೆಂಟ್ ಅಂದರೆ ಏನಂತ ತಿಳ್ಕೊಳ್ಳೋಣ. ಓಕೆ, ಸಿಯರ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಲೆಟ್ ಮಿ ಕನ್ಸಿಡರ್ ದ ಇಂಟರ್ನಲ್ ಪಾರ್ಟ್ ಆಫ್ ದ ವೈರ್. ಸೊ ಈಗ ನಾವು ಒಂದು ಲೈನ್ ಡ್ರಾ ಮಾಡ್ತಿದ್ದೀನಿ. ಸೊ ವಿಚ್ ಇಸ್ ನಥಿಂಗ್ ಬಟ್ ದಿಸ್ ಈಸ್ ದ ಇಂಟರ್ನಲ್ ಪಾರ್ಟ್ ಆಫ್ ದ ವೈರ್. ಈಗ ಏನು ನಾನು ಡ್ರಾ ಮಾಡ್ತಿದ್ದೀನಲ್ಲ, ಇದನ್ನು ಇಂಟರ್ನಲ್ ಪಾರ್ಟ್ ಆಫ್ ದ ವೈರ್. ಜಸ್ಟ್ ಟ್ರೈ ಟು ಇಮ್ಯಾಜಿನ್. ಓಕೆ, ಸೊ ಈಗ ನಾನೀಗ ಇಲ್ಲಿ ಒಂದು ಲೈನ್ ಡ್ರಾ ಮಾಡ್ತೀನಿ. ಇದು ಇಂಟರ್ನಲ್ ಪಾರ್ಟ್ ಆಫ್ ದಿ ವೈರ್ ನನಗೆ. ಓಕೆ, ಸೊ ವಿಚ್ ಇಸ್ ನಥಿಂಗ್ ಬಟ್ ವಿ ನೋ ದ್ಯಾಟ್ ದೆರ್ ವಿಲ್ ಬಿ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಅಂತ ಗೊತ್ತು ನಮಗೆ. ಏನು ಗೊತ್ತು? ದೆರ್ ವಿಲ್ ಬಿ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಅಂತ ಗೊತ್ತು, ಹೌದಾ? ಈ ಎಲೆಕ್ಟ್ರಾನ್ಸ್ ಫ್ಲೋ ನಾವು ಅಂದ್ಕೊಂಡಷ್ಟು ಈಸಿ ಇರಲ್ಲ. ಸೊ ವಿಚ್ ಈಸ್ ನಥಿಂಗ್ ಬಟ್ ಈ ಎಲೆಕ್ಟ್ರಾನ್ಸ್ ಹೋಗ್ತಿರ್ಬೇಕಾದಾಗ, ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಆಗ್ತಿರ್ಬೇಕಾದಾಗೆ ನನಗೆ ಇಲ್ಲೆಲ್ಲ ಏನಿರುತ್ತೆ? ಆಟಮ್ಸ್ ಇರುತ್ತೆ, ಇಂಪ್ಯೂರಿಟೀಸ್ ಇರುತ್ತೆ. ಓಕೆ, ಆ ಕಾಪರ್ ವೈರಲ್ಲಿ ಆಟಮ್ಸ್, ಇಂಪ್ಯೂರಿಟೀಸ್, ಓಕೆ ಎಕ್ಸೆಟ್ರಾ ಎಲ್ಲ ಏನಿರುತ್ತೆ ನನಗೆ ಇಲ್ಲಿ ಈ ವೇ ಅಲ್ಲಿ ಇರುತ್ತೆ. ಸೊ ಈ ಎಲೆಕ್ಟ್ರಾನ್ಸ್ ನನಗೆ ಮೂವ್ಮೆಂಟ್ ಆಗಬೇಕಾದಾಗ ಏನಾಗುತ್ತೆ? ಇಟ್ ಜಸ್ಟ್ ಹಿಟ್ಸ್ ಟು ಅದರ್ ಆಟಮ್ ಆರ್ ಅದರ್ ಇಂಪ್ಯೂರಿಟೀಸ್. ಓಕೆ, ಸೊ ಅದನ್ನು ಹಿಟ್ಸ್ ಅಂತಾದ್ರೂ ಹೇಳ್ರಿ, ಇಲ್ಲ ಕೊಲ್ಯೂಷನ್ ಅಂತಾದರೆ ಹೇಳ್ರಿ. ಸೊ ಏನಾಗುತ್ತೆ ಇಲ್ಲಿ? ಹಿಟ್ ಅಥವಾ ಕೊಲ್ಯೂಷನ್ ಆದಾಗ ಏನಾಗುತ್ತೆ? ಆಬ್ವಿಯಸ್ಲಿ ದ ಎಲೆಕ್ಟ್ರಾನ್ದು ಸ್ಪೀಡ್ ಏನಾಗುತ್ತೆ? ಇಟ್ ಡಿಕ್ರೀಸಸ್, ಹೌದಲ್ಲ? ಅದು ಒಂದು ಇದರಿಂದ ಹೋಗ್ತಿರುತ್ತೆ, ರೈಟ್? ಒಂದು ಸ್ಪೀಡಿಂದ ಹೋಗ್ತಿರುತ್ತೆ. ಸಡನ್ನಾಗಿ ಒಂದು ಹಿಟ್ ಆದಾಗ ಯಾವ್ದ್ರದ್ದು ಒಂದು ಜೊತೆಗೆ ಒಂದು ಆಟಮ್ ಇರಲಿ, ಒಂದು ಇಂಪ್ಯೂರಿಟಿ ಜೊತೆ ಹಿಟ್ ಆದಾಗ ಏನಾಗುತ್ತೆ? ಅದು ಆಬ್ವಿಯಸ್ಲಿ ಸ್ಪೀಡ್ ಡಿಕ್ರೀಸಸ್, ರೈಟ್? ಸೊ ಸ್ಪೀಡ್ ಡಿಕ್ರೀಸ್ ಆಯಿತು ಅಂದರೆ ಏನಾಯ್ತು? ಎಲೆಕ್ಟ್ರಾನ್ ಮೂವ್ಮೆಂಟ್ ಕಡಿಮೆ ಆಯಿತು. ಸೊ ಎಲೆಕ್ಟ್ರಾನ್ ಮೂವ್ಮೆಂಟ್ ಕಡಿಮೆ ಆಯಿತು ಅಂದರೆ ಆಬ್ವಿಯಸ್ಲಿ ವಿ ಕ್ಯಾನ್ ಸೇ ದಟ್ ಕರೆಂಟ್ ಈಸ್ ಗೆಟಿಂಗ್ ಸ್ಲೋ ಅಂತ ಹೇಳ್ಬೋದು, ಹೌದಾ? ಸೊ ಈ ಇಂಪ್ಯೂರಿಟೀಸ್ ಆಟಮ್ಸ್ ಇಸ್ ನಥಿಂಗ್ ಬಟ್ ವಾಟ್ ಕ್ಯಾನ್ ಐ ಕಾಲ್ ಇಟ್ ಆಸ್? ರೆಸಿಸ್ಟೆನ್ಸ್, ಹೌದಾ? ಸೊ ರೆಸಿಸ್ಟೆನ್ಸ್ ಅಂದರೆ ಏನು ಹೇಳ್ತೇವೆ? ದ ಅಬ್ಸ್ಟ್ರಕ್ಷನ್ ಟು ದ ಫ್ಲೋ ಆಫ್ ಕರೆಂಟ್, ಹೌದಾ?
ಅದು ಐ ಮೀನ್ ದ ಅಬ್ಸ್ಟ್ರಕ್ಷನ್ ಟು ದ ಫ್ಲೋ ಆಫ್ ಚಾರ್ಜಸ್ ಅಂದ್ರೆ ತಪ್ಪಿಲ್ಲ. ಓಕೆ, ಸೊ ಚಾರ್ಜಸ್ ಇಸ್ ನಥಿಂಗ್ ಬಟ್ ವಾಟ್ ಎಲೆಕ್ಟ್ರಾನ್ಸ್. ಸೊ ಎಲೆಕ್ಟ್ರಾನ್ಸ್ ಹೋಗೋದಕ್ಕೆ ಅದು ಅಬ್ಸ್ಟ್ರಕ್ಟ್ ಮಾಡುತ್ತೆ. ಓಕೆ, ಸೊ ಈ ಥರ ಹಿಟ್ ಆಗಿ ಇಟ್ ಸ್ಪೀಡ್ decreases. Okay, hence we can call it as what it is nothing but what resistance anta helತೀವಿ. Okay, hope so it is clear now. Okay, so resistance is nothing but what the obstruction to the flow of electric charges. Okay, so ಈಗ ನಾವೇನು ಥಿಯರಿಟಿಕಲಿ ಓದಿದ್ವಿ, that is nothing but more the voltage more is the current, right? So more the voltage more is the current ಅಂತ ಹೇಳಿದ್ನ ಈಗ ಥಿಯರಿಟಿಕಲ್ ಅಂತೂ ಗೊತ್ತಾಯಿತು. ಬಟ್ ಇಲ್ಲೊಂದು ಜಸ್ಟ್ ಸ್ಕಿಮ್ಯಾಟಿಕ್ ಒಂದು ಫಿಗರ್ ಇದೆ, ದಟ್ ಇಸ್ ಬಟ್ ಆಕ್ಟಿವಿಟಿ ಇನ್ ಯರ್ ಟೆಕ್ಸ್ಟ್ ಬುಕ್. ಸೊ ಲೆಟ್ ಮಿ ಎಕ್ಸ್ಪ್ಲೇನ್ ದಿಸ್ ಆಕ್ಟಿವಿಟಿ. ಓಕೆ, ಸೊ ಸಿ ದಿಸ್ ಆಕ್ಟಿವಿಟಿ ವಾಟ್ ಇಟ್ ಸೇಸ್ ಈಸ್, ಸಿ ಇಲ್ಲಿ ಒಂದು ಯು ಕ್ಯಾನ್ ಸಿ ವೆರಿ ಕ್ಲಿಯರ್ಲಿ ಇನ್ ದ ಫಿಗರ್ ಒಂದು ಸರ್ಕ್ಯೂಟ್ ತೊಗೊಂಡಿದೆ, ರೈಟ್? ಸೊ ಈ ಸರ್ಕ್ಯೂಟಲ್ಲಿ ಯು ಕ್ಯಾನ್ ಸಿ ಹಿಯರ್ ದೆರ್ ಆರ್ 4 cells. ಓಕೆ, ದಟ್ ಈಸ್ ನಥಿಂಗ್ ಬಟ್ ಬ್ಯಾಟ್ರಿ, ಕಾಂಬಿನೇಷನ್ ಆಫ್ 4 cells ವಿಚ್ ಇಸ್ ನಥಿಂಗ್ ಬಟ್ ಬ್ಯಾಟ್ರಿ. ಓಕೆ, ಸೊ ಇಲ್ಲಿ ಪ್ರತಿಯೊಂದಕ್ಕೂ ವಿ ಅಂತ ಮೆನ್ಷನ್ ಮಾಡಿದೆ. ಆ್ಯಂಡ್ ಯು ಕ್ಯಾನ್ ಸಿ ಹಿಯರ್ ಎಕ್ಸ್ ಮತ್ತು ವೈ ಮಧ್ಯೆ ಒಂದು ಜಸ್ಟ್ ಒಂದು ರೆಸಿಸ್ಟರ್ನ ಪ್ಲೇಸ್ ಮಾಡಿದ್ದಾರೆ. ಓಕೆ, ಆ ರೆಸಿಸ್ಟರ್ ಆರ್ ಅಂತ ತೊಗೊಂಡಿದ್ದೀವಿ. ದೆನ್ ಒಂದು ಆಮೀಟರ್ ಇದೆ, ಒಂದು ಕೀ ಇದೆ. ಓಕೆ, ದೆನ್ ಹಿಯರ್ ಇಸ್ ಅ ವೋಲ್ಟ್ ಮೀಟರ್. ಓಕೆ, ಸಿ ಓಕೆ, ಸೊ ದಿಸ್ ಈಸ್ ವಾಟ್ ಯುವರ್ ಫಿಗರ್. ಸೊ ಈಗ ಏನಂದರೆ ಅರ್ಥ, ಸೊ ಹಿಯರ್ ವಿ ಹ್ಯಾವ್ ಟೇಕನ್ ಅ ವಯರ್. ಓಕೆ, ಸೊ ಈಗ ಇಲ್ಲಿ ಒಂದು ಓಕೆ ಜಸ್ಟ್ ಎ ಮಿನಿಟ್. ಓಕೆ, ಸೊ ವಿ ಆರ್ ಗೋಯಿಂಗ್ ಟು ಸೇ ಆಕ್ಟಿವಿಟಿ ಹಿಯರ್. ಸಿ ಅದು ಈಗ ಏನು ನಾವು ನೋಡಿದ್ವಿ, ವಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ, ಅದು ಆಕ್ಟಿವಿಟಿಯಲ್ಲಿ ನೋಡ್ತಿದ್ದೀವಿ. ಯು ಕ್ಯಾನ್ ಸಿ ದ ಫಿಗರ್ ಆಲ್ರೆಡಿ ಹೇಳ್ದಂಗೆ. ಓಕೆ, ಸೊ ಇಲ್ಲಿ ಎಕ್ಸ್ ವೈ ಅನ್ನೋ ಜಾಗದಲ್ಲಿ, ಓಕೆ, ಸೊ ದಟ್ ಈಸ್ ನಥಿಂಗ್ ಬಟ್ ಎಕ್ಸ್ ವೈ. ಓಕೆ, ಸೊ ಎಕ್ಸ್ ವೈ ಜಾಗದಲ್ಲಿ ವಿ ಆರ್ ಗೋಯಿಂಗ್ ಟು ಪ್ಲೇಸ್ ಅ ನಿಕ್ರೋಮ್ ವಯರ್. ಏನು ಇಡ್ತಿದ್ವಿ? ನಿಕ್ರೋಮ್ ವಯರ್. ಸೊ ನಿಕ್ರೋಮ್ ವಯರ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅನ್ ಅಲಾಯ್. ಓಕೆ, ಇಟ್ ಈಸ್ ಅನ್ ಅಲಾಯ್ ಆಫ್ ನಿಕಲ್, ಕ್ರೋಮಿಯಮ್ ಆ್ಯಂಡ್ ಐರನ್ ಮೆಟಲ್ಸ್. ಓಕೆ, ಸೊ ಈಗ ಇಲ್ಲಿ ಇನ್ನೊಂದೇನೆಂದರೆ ಕಂಪ್ಯಾರಿಟಿವ್ಲಿ ನಿಕ್ರೋಮ್ ವೈರ್ ಅಂತ ಹೇಳ್ತಿದ್ದೀನಿ, ಹೌದಾ? ಕಾಪರ್ ವೈರ್ಗೂ ನಿಕ್ರೋಮ್ ವೈರ್ಗೆ ವ್ಯತ್ಯಾಸ ಏನು ಅಂತಂದರೆ, ಕಾಪರ್ ವೈರ್ಗಲ್ಲಿ ನನಗೆ ರೆಸಿಸ್ಟೆನ್ಸ್ ಸ್ವಲ್ಪ ಕಡಿಮೆ, means electrons can flow easily in copper wire. Okay, comparatively to nichrome wire, nichrome has more resistance. Okay, so alli electrons flow agutte, but it is the flow of electrons is less comparatively to this one or the copper wire. ಹೌದಾ? ಸೊ ಇಲ್ಲಿ ಏನು ಹೇಳ್ತಿದ್ದೀನಿ, ನಿಕ್ರೋಮ್ ವೈರ್ ತೊಗೊಂಡಿದ್ದೀವಿ ಅಂತ ಹೇಳ್ತಿದ್ದೀನಿ, ಹೌದಾ? ಸೊ ಇಲ್ಲಿ ನಿಕ್ರೋಮ್ ವೈರ್ ತೊಗೊಂಡು ಪ್ರತಿ ಸಾರಿನೂ ನಾವು ಕರೆಂಟು ವೋಲ್ಟ್ ಮೀಟರ್ ರೀಡಿಂಗ್ ತೊಗೊಳ್ತೀವಿ. ಓಕೆ, ಸಿ ಹಿಯರ್ there is a tabular column, number of cells used in the circuit. ಓಕೆ, ಇಲ್ಲಿ ನಿಮಗೆ ಆಲ್ಮೋಸ್ಟ್ 4 ಟುಗೆದರೇ ಕೊಟ್ಟಿದ್ದಾರೆ. ಸೊ ಇಫ್ ಯು ಜಸ್ಟ್ ಇಮ್ಯಾಜಿನ್ ಲೈಕ್ ಇಲ್ಲಿ ಒಂದೇ ಸೆಲ್ ತೊಗೊಂಡಿದ್ದೀವಿ. ಓಕೆ, ಈ 3 ಇಲ್ಲ, ಸೇಮ್ ಸರ್ಕ್ಯೂಟ್ಗೆ ಜಸ್ಟ್ 1 ಸೆಲ್ ಇದೆ, ಈ 3 ಇಲ್ಲ. ಸೊ 1 ಸೆಲ್ ತೊಗೊಂಡಾಗ ಜಸ್ಟ್ ಹ್ಯಾವ್ ಟೇಕನ್ ಸಮ್ ಫ್ಯೂ ರಫ್ ರೀಡಿಂಗ್ಸ್ ತೊಗೊಂಡಿದ್ದೀವಿ, ಫೈನ್. ಸೊ ಈ ರಫ್ ರೀಡಿಂಗ್ಸಲ್ಲಿ ಸಿ ಫಾರ್ ಎಕ್ಸಾಂಪಲ್ ಒಂದು ಸೆಲ್ ಇದ್ದಾಗ, ದಟ್ ಈಸ್ ನಥಿಂಗ್ ಬಟ್ ಇಲ್ಲಿ ಒಂದು ಸೆಲ್ ಇದ್ದಾಗ, ಓಕೆ, ಸೊ ಇಲ್ಲಿ ಒಂದು ಸೆಲ್ ಕನ್ಸಿಡರ್ ಮಾಡಿದಾಗ ನನಗೆ ಕರೆಂಟ್ ರೀಡಿಂಗ್ ಏನು ತೋರಿಸ್ತಿದೆ ಫಾರ್ ನಿಕ್ರೋಮ್ ವೈರ್ ಹೇಳ್ತಿದೆ. ಓಕೆ, ಸೊ ವೆನ್ ವಿ ಆರ್ ಗೋಯಿಂಗ್ ಟು ಸೆಟ್ ವೋಲ್ಟೇಜ್, ಓಕೆ, ಸೊ ವೆನ್ ವಿ ಆರ್ ಪ್ಲೇಸಿಂಗ್ ವೋಲ್ಟೇಜ್ ಲೈಕ್ 0.25 ವೋಲ್ಟ್ ಸೆಟ್ ಮಾಡಿದಾಗ ನನಗೆ ಕರೆಂಟ್ ಏನು ಸಿಗ್ತಿದೆ, 0.1 ಆಂಪಿಯರ್ ಸಿಗ್ತಿದೆ. ಓಕೆ, ದ ಸೇಮ್ ವೇ ಇಲ್ಲಿ ನೋಡಿರಿ, ನಂಬರ್ ಆಫ್ ಸೆಲ್ಸ್ ಯೂಸ್ ಇನ್ ಸರ್ಕ್ಯೂಟ್ ಇಸ್ 2. ಸೊ ಈಗ ಅರ್ಥ ಏನು, ಈ 1 ಸೆಲ್ ಜೊತೆಗೆ ಇನ್ನೊಂದು ಸೆಲ್ ಆ್ಯಡ್ ಆಯಿತು. ಓಕೆ, ಈ ಏನೋ 2 ಸೆಲ್ ಇಲ್ಲ. ಓಕೆ, ಜಸ್ಟ್ 2 cells. ಓಕೆ, ಸೊ ಈ 2 ಸೆಲ್ಸ್ಗೆ ಏನು ಬರ್ತಿದೆ, ನಾನು ವೋಲ್ಟೇಜ್ ಎಷ್ಟು ಇರ್ತಿದ್ದೀನಿ, 0.5 ವೋಲ್ಟ್ಸಿಗೆ, ಆ್ಯಂಡ್ ಅಪ್ರಾಕ್ಸಿಮೇಟ್ಲಿ ಕರೆಂಟ್ ಎಷ್ಟು ಬರ್ತಿದೆ, 0.2 ಆಂಪಿಯರ್ ಬರ್ತಿದೆ. ಓಕೆ, ದ ಸೇಮ್ ವೇ 3 ಸೆಲ್ಸ್ಗೆ. ಓಕೆ, ಸೊ 3 ಸೆಲ್ಸ್ಗೆ ವೋಲ್ಟ್ ಎಷ್ಟು ಇರ್ತಿದ್ದೀನಿ, 0.75ಗೆ 0.3 ಆಂಪಿಯರ್ ಬರ್ತಿದೆ. ಸೇಮ್ ವೇ 4ಗೊಂದು ಯು ಕ್ಯಾನ್ ಟೇಕ್ ಎನಿ ರಫ್ ಫಿಗರ್. ಓಕೆ, ಸೊ ಈಗ ನನಗೆ 3 ರೀಡಿಂಗ್ಸ್ ಬಂದಿದೆ, ಫೈನ್. ಸೊ ಈ 3 ರೀಡಿಂಗ್ಸಲ್ಲಿ ಏನು ಹೇಳ್ತಿದೆ, ಫೈನಲ್ ಕ್ಯಾಲ್ಕುಲೇಷನ್ಸ್ ವಿ ಬೈ ಐ ಈಸ್ ನಥಿಂಗ್ ಬಟ್ ವಿ ಆರ್ ಕ್ಯಾಲ್ಕುಲೇಟಿಂಗ್ ವಾಟ್ ಆರ್ ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ ಅಂತ ಅರ್ಥ. ದಟ್ ಈಸ್ ನಥಿಂಗ್ ಬಟ್ ವಾಟ್ ರೆಸಿಸ್ಟೆನ್ಸ್ ಈಗ ಅಂತ ಹೇಳಿದ್ದೀನಿ ಈಗ ತಾನೆ, ಹೌದಾ? ಸೊ ರೆಸಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ. ಸೊ ಇಲ್ಲಿ ಪ್ರತಿಯೊಂದು ಇಂಡಿವಿಜುವಲ್ ರೀಡಿಂಗಿಗೆ ನೋಡ್ರಿ, what I'm getting is 2.5, 2.5, 2.5, ಹೌದಾ? ಸೊ ವಿಚ್ ಈಸ್ ನಥಿಂಗ್ ಬಟ್ ಆರ್ ಅಂದರೆ ಏನಂತ ಹೇಳಿದ್ವಿ ನಾವು, ಕಾನ್ಸ್ಟೆಂಟ್ ಅಂತ ಹೇಳಿದ್ವಿ, ಹೌದಾ? ಆರ್ ಇಸ್ ನಥಿಂಗ್ ಬಟ್ ವಾಟ್ ಕಾನ್ಸ್ಟೆಂಟ್ ಅಂತ ಹೇಳಿದ್ವಿ. ಸೊ ಈಗ ನನಗೆ ವ್ಯಾಲ್ಯೂ ಏನು ಬರ್ತಿದೆ, 3ಗೂ ಸೇಮ್ ಬರ್ತಿದೆ. ಸೊ ವಿಚ್ ಇಸ್ ನಥಿಂಗ್ ಬಟ್ ಐ ಆಮ್ ಗೆಟಿಂಗ್ ಕಾನ್ಸ್ಟೆಂಟ್ ವ್ಯಾಲ್ಯೂ, ಹೌದಾ? ಸೊ ವಿಚ್ ಈಸ್ ನಥಿಂಗ್ ಬಟ್ ನಾವು ಪ್ರಾಕ್ಟಿಕಲಿ ಥಿಯರಿಟಿಕಲ್ ಏನು ಓದಿದ್ದೀವಿ ಅದು ಪ್ರಾಕ್ಟಿಕಲಿನೂ ಪ್ರೂವ್ ಆಗಿದೆ. ಬಟ್ ದ ಕಂಡೀಷನ್ ಈಸ್ ಪ್ರೊವೈಡೆಡ್ ದಟ್ ಟೆಂಪರೇಚರ್ ರಿಮೇನ್ಸ್ ಕಾನ್ಸ್ಟೆಂಟ್, ಹೌದಾ? ಸೊ ಟೆಂಪರೇಚರ್ ಕಾನ್ಸ್ಟೆಂಟ್ ಇದ್ದಾಗ ಮಾತ್ರ ನನಗಿದ್ದು ವ್ಯಾಲಿಡ್ ಆಗುತ್ತೆ ಅಂತ ಹೇಳ್ತೀವಿ. ಓಕೆ, ದ ಸೇಮ್ ವೇ ಹಿಯರ್ ದರ್ ಇಸ್ ಅ ಗ್ರಾಫ್ ಯು ಕ್ಯಾನ್ ಸಿ. ಓಕೆ, ಸೊ ಇಲ್ಲಿ ನನಗೆ ಎಕ್ಸ್ ಆಕ್ಸಿಸಲ್ಲಿ ಕರೆಂಟ್ ತೊಗೊಂಡಿದ್ದೀವಿ, ವೈ ಆಕ್ಸಿಸಲ್ಲಿ ವಿ ತೊಗೊಂಡಿದ್ದೀವಿ. ಓಕೆ, ಸೊ ಎಕ್ಸ್ ಆಕ್ಸಿಸ್ ಇಸ್ ಕರೆಂಟ್ ಆ್ಯಂಡ್ ವೈ ಆಕ್ಸಿಸ್ ಇಸ್ ವಾಟ್ ವಿ, ದಟ್ ಇಸ್ ಪೊಟೆನ್ಷಿಯಲ್ ಡಿಫರೆನ್ಸ್. ಓಕೆ, ಸೊ ಈಗ ನಾನು ಇದೇ ರೀಡಿಂಗ್ಸಿಗೆ ಲೈಕ್ ಇಫ್ ಐ ಡ್ರಾ ದ ಗ್ರಾಫ್ ವಿಲ್ ಬಿ ಅ ಸ್ಟ್ರೇಟ್ ಲೈನ್. ಓಕೆ, ದ ಗ್ರಾಫ್ ವಿಲ್ ಬಿ ಅ ಸ್ಟ್ರೇಟ್ ಲೈನ್ ಆ್ಯಂಡ್ ಇಟ್ passes through a origin. The graph will be, the VI graph will be what, a straight line and it passes through the origin ಅಂತ ಹೇಳ್ತೀವಿ. ಓಕೆ, ಸೊ ದ ಸೇಮ್ ವೇ ಇಲ್ಲಿ ಐ ಅಂತ ಹೇಳಿದ್ದೀನಿ. ಓಕೆ, ಸೊ ಇಲ್ಲಿ
ಇಟ್ ಈಸ್ ನಾಟ್ ಕಂಪಲ್ಸರಿ ದಟ್ ವಿ ಶುಡ್ ಟೇಕ್ ಕರೆಂಟ್ ಇಲ್ಲೇ ತೊಗೋಬೇಕು, ವೋಲ್ಟೇಜ್ ಇಲ್ಲೇ ತೊಗೋಬೇಕಂತ ಏನೂ ಇಲ್ಲ. ಲೈಕ್ ವಿ ಕ್ಯಾನ್. ಸೊ ಅಲ್ಲಿ ಡಿಪೆಂಡೆಂಟ್ ವೇರಿಯಬಲ್, ಇಂಡಿಪೆಂಡೆಂಟ್ ವೇರಿಯಬಲ್ ಅಂತ ತೊಗೊಳ್ತೀವಿ. ಓಕೆ, ಸೊ ಡಿಪೆಂಡೆಂಟ್ ವೇರಿಯಬಲ್ ಯೂಶ್ವಲಿ ನಾವೇನು ಮಾಡ್ತೀವಿ, ಲೈಕ್ ವಿ ಆರ್ ಸಪೋಸ್ ಟು ಟೇಕ್. ಓಕೆ, so depending on the dependent variable, independent variable, we will take those things. But illi ನೀವು just nature of graph na follow up ಮಾಡಿ. That is nothing but what current is along x axis, potential difference that is along y axis. Okay, and thus the graph is what a straight line. Okay, ಸೊ ಈಗ ನಮಗೆ ಏನು ಗೊತ್ತಾಯಿತು, ಲೈಕ್ ಪ್ರಾಕ್ಟಿಕಲಿನೂ ನೋಡಿದ್ವಿ, ಥಿಯೋರಿಟಿಕಲಿನೂ ನೋಡಿದ್ದೀವಿ, ಆ್ಯಂಡ್ ವಿ ಕೇಮ್ ಟು ನೋ ವಾಟ್ ಡು ವಿ ಮೀನ್ ಬೈ ವಾಟ್ ರೆಸಿಸ್ಟೆನ್ಸ್ ಅಂತ ಗೊತ್ತಾಯ್ತು. ದ ಸೇಮ್ ವೇ ವೆರಿ ಇಂಪಾರ್ಟೆಂಟ್ ಥಿಂಗ್, ರೆಸಿಸ್ಟೆನ್ಸಿಗೆ ಒಂದು ಯೂನಿಟ್ ಇದೆ. ಏನಿದೆ? ರೆಸಿಸ್ಟೆನ್ಸಿಗೆ ಯೂನಿಟ್ ಇದೆ. ಓಕೆ, ಆ್ಯಂಡ್ ಇಟ್ ಈಸ್ ಕಾಲ್ಡ್ ಆಸ್ ವಾಟ್? ಓಮ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಓಮ್ಸ್ ಅಂತ ಹೇಳ್ತೀವಿ. ಓಕೆ, ಯಾ, ಹಿಯರ್ ಇಟ್ ಈಸ್. ಸಿ, ದ ಎಸ್ ಐ ಯೂನಿಟ್ ಈಸ್ ಓಮ್ ಅಂತ ಹೇಳ್ತೀವಿ. ಓಕೆ, ಸೊ ಅದರದ್ದು ಪ್ರೊನೌನ್ಸ್ಡ್ ಆಸ್ ಓಮ್ ಆ್ಯಂಡ್ ಇಟ್ ಇಸ್ ರೆಪ್ರೆಸೆಂಟೆಡ್ ಬೈ ಗ್ರೀಕ್ ಲೆಟರ್ ಕಾಲ್ಡ್ ಆಸ್ ದಿಸ್ ಒನ್. ಓಕೆ, ಸೊ ಅಕಾರ್ಡಿಂಗ್ ಟು ಓಮ್ಸ್ ಲಾ ಆರ್ ಈಕ್ವಲ್ಸ್ ಟು ವಿ ಡಿವೈಡೆಡ್ ಬೈ ಐ. ಹೌದಾ? ಹೀಗೆ ತಾನೇ ನೋಡಿದ್ದೀವಿ. ಫೈನ್. ಸೊ ದಿಸ್ ಈಸ್ ಆಲ್ ವಾಟ್ ಅವರ್ ದಿಸ್ ಒನ್ ಓಮ್ಸ್ ಲಾ ಬಗ್ಗೆ. ಹೌದಾ? ಈಗ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಇಲ್ಲೇ. ದಟ್ ಈಸ್ ನಥಿಂಗ್ ಬಟ್ ವಿ ಕೇಮ್ ಟು ನೋ ದ್ಯಾಟ್ ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ. ಹೌದಾ? ಈ ಪ್ರಪೋರ್ಷನಲಿಟಿ ಸಿಂಬಲ್ ತೆಗೆದ್ರೆ ವಾಟ್ ಐ ಆಮ್ ಗೋಯಿಂಗ್ ಟು ಗೆಟ್ ಈಸ್ ಆರ್ ಇಂಟು ಐ. ಹೌದಲ್ಲ? ಆರ್ ಇಂಟು ಐ. ಸೊ ಈಗ ಇದು ನಾನು ಏನು ಹೇಳ್ತಿದ್ದೀನಿ, ವಿ ಡಿವೈಡೆಡ್ ಬೈ ಐ ಈಕ್ವಲ್ಸ್ ಟು v divided by I equals to what it is? R. So what can I say is R is inversely proportional to I. ಹೇಳ್ಬೋದಾ? R is inversely proportional to I. So which is nothing but as resistance increases, current is decreasing. ಹೇಳ್ಬೋದಲ್ಲ? As resistance is increasing, the current is decreases. ಸೊ ವಿಚ್ ಇಸ್ ನಥಿಂಗ್ ಬಟ್ ಎಲ್ಲಿ ನಮಗೆ ರೆಸಿಸ್ಟೆನ್ಸ್ ಜಾಸ್ತಿ ಸಿಗುತ್ತೋ ಅಲ್ಲಿ ಕರೆಂಟ್ ಡಿಕ್ರೀಸ್ ಆಗುತ್ತೆ. ದ ಬೆಸ್ಟ್ ಎಕ್ಸಾಂಪಲ್ ಇಸ್ ನಿಕ್ರೋಮ್ ವೈರ್ ಆ್ಯಂಡ್ ಕಾಪರ್ ವೈರ್. ನಾನು ಈಗ ತಾನೇ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಬಂದು ಹೇಳಿದೆ. ನಿಕ್ರೋಮ್ ವೈರಲ್ಲಿ ನನಗೆ ಕರೆಂಟ್ ಫ್ಲೋ ಇರುತ್ತೆ, ಬಟ್ ಇಟ್ ವಿಲ್ ಬಿ ಲೆಸ್. ಸೊ ವಿಚ್ ಇಸ್ ನಥಿಂಗ್ ಬಟ್ ವಾಟ್ ನನಗಲ್ಲಿ ರೆಸಿಸ್ಟೆನ್ಸ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ದ ಸೇಮ್ ವೇ ಕಾಪರ್ ವೈರ್ಗೆ ಇಸ್ ವೈಸ್ ವರ್ಸ. ಹೌದಾ? ಸೊ ದಿಸ್ ಈಸ್ ಆಲ್ ಅಬೌಟ್ ವಾಟ್ ವಿತ್ ರೆಸ್ಪೆಕ್ಟ್ ಟು ರೆಸಿಸ್ಟೆನ್ಸ್. ಓಕೆ, ಸೊ ಈಗ ಹೇಗೆ ನೋಡಿ till here we have discussed. Now what I am supposed to say is when we are going to say 1 ohm. ಓಕೆ, ಸೊ 1 ಓಮ್ ಅಂತ ಯಾವಾಗ ಹೇಳ್ತೀವಿ? ಸಿ, ನಾನು ನಿಮಗೆ ಲಾಸ್ಟ್ ಕ್ಲಾಸಲ್ಲೇ ಹೇಳಿದ್ದೀನಿ, ಇಫ್ ಯು ನೋ ದ ಫಾರ್ಮುಲಾ ಯು ಕ್ಯಾನ್ ಈಸಿಲಿ ರೈಟ್ ದ ಡೆಫಿನಿಷನ್ ಅಂತ ಹೇಳಿದ್ದೀನಿ. ಸೊ ಇಲ್ಲಿ ಆರ್ ಈಕ್ವಲ್ಸ್ ಟು ವಿ ಬೈ ಐ, ಈ ಫಾರ್ಮುಲಾ ಗೊತ್ತಿದ್ರೆ ಈಸಿಲಿ ಯು ಕ್ಯಾನ್ ರೈಟ್ ವಾಟ್ ಯು ಮೀನ್ ಬೈ 1 ಓಮ್. ಓಕೆ, ಸಿ, ಆರಿಗೆ ಪ್ಲೇಸಲ್ಲಿ 1 ಓಮ್ ಬರ್ತಿದೆ. ದಟ್ ಈಸ್ ನಥಿಂಗ್ ಬಟ್ ಇನ್ನು ಹೆಂಗೆ ಡಿಫೈನ್ ಮಾಡ್ತೀವಿ ಅಂದರೆ, ಇಫ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಎಂಡ್ಸ್ ಆಫ್ ಅ ಕಂಡಕ್ಟರ್ ಈಸ್ 1 ವೋಲ್ಟ್ ಆ್ಯಂಡ್ ದ ಕರೆಂಟ್ ಥ್ರೂ ಇಟ್ಸ್ ಇಸ್ 1 ಆಂಪಿಯರ್. ಸೊ 1 ವೋಲ್ಟ್ ಮತ್ತು 1 ಆಂಪಿಯರ್. ಸಿ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಯೂನಿಟ್ ಏನು ನನಗೆ? ವೋಲ್ಟ್. ಕರೆಂಟಿನ ಯೂನಿಟ್ ಏನು? ಆಂಪಿಯರ್, ರೈಟ್? ಸೊ ಅದನ್ನೇ ಹೇಳ್ತಿದ್ದಾರೆ. 1 ವೋಲ್ಟ್ ಪರ್ 1 ಆಂಪಿಯರ್, ದೆನ್ ದ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್ ವಿಲ್ ಬಿ ವಾಟ್? 1 ಓಮ್. ಸೊ ಇಫ್ ಯು ನೋ ದ ಫಾರ್ಮುಲಾ ಇನ್ ದಟ್ ವಿ ಕ್ಯಾನ್ ಸಬ್ಸ್ಟಿಟ್ಯೂಟ್. ಓಕೆ, ಓಕೆ, ಸೊ ದಿಸ್ ಈಸ್ ವಾಟ್ ದಿಸ್ ಒನ್. ಯಾ, ನಾನು ನಿಮಗೆ ಆಲ್ರೆಡಿ ಇಲ್ಲಿ ಹೇಳಿದ್ದೀನಿ, ಆಸ್ ದ ರೆಸಿಸ್ಟೆನ್ಸ್ ಇನ್ಕ್ರೀಸಸ್ ದ ಕರೆಂಟ್ ಡಿಕ್ರೀಸಸ್. ಇಲ್ಲಿ ಅದೇ ಐ ಹ್ಯಾವ್ ಹೈಲೈಟೆಡ್ ಹಿಯರ್. ಯು ಕ್ಯಾನ್ ಸಿ ದ ಕರೆಂಟ್ ಥ್ರೂ ರೆಸಿಸ್ಟರ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ರೆಸಿಸ್ಟೆನ್ಸ್. ಹೌದಾ? ಜಸ್ಟ್ ನೌ ಐ ಹ್ಯಾವ್ ಸೆಟ್. ಓಕೆ, ಹಂಗೆ ಇಫ್ ದ ರೆಸಿಸ್ಟೆನ್ಸ್ ಈಸ್ ಡಬಲ್, ದ ಕರೆಂಟ್ ಗೆಟ್ಸ್ ಹಾಲ್ಫ್, isn't it? That's what we just now we came to know. Current, I mean resistance ಜಾಸ್ತಿ ಆಯ್ತು, obviously current will get half of it, isn't it? So ಅದೇ ರೀತಿ then here two definitions are there. That is nothing but what? A component used to regulate current without changing the voltage source is called variable resistance. ಏನದು? ವೇರಿಯಬಲ್ ರೆಸಿಸ್ಟೆನ್ಸ್. ಸೊ ಏನು ಹೇಳ್ತಿದ್ದಾರೆ ಅಂದರೆ, ವಿ ಕ್ಯಾನ್ ಚೇಂಜ್ ದ ಕರೆಂಟ್. ನಮಗೆ ಕರೆಂಟ್ ಎಷ್ಟು ಬೇಕೋ ಅಷ್ಟು ಚೇಂಜಸ್ ಮಾಡ್ಕೋಬೋದು, ಬಟ್ ವಿತೌಟ್ ಚೇಂಜಿಂಗ್ ದ ವೋಲ್ಟೇಜ್ ಸೋರ್ಸ್ ಈಸ್ ಕಾಲ್ಡ್ ವೇರಿಯಬಲ್ ರೆಸಿಸ್ಟೆನ್ಸ್. ಇದಕ್ಕೆ ಎಕ್ಸಾಂಪಲ್ ಕೊಡೋದಾತಂದರೆ, ಜಸ್ಟ್ ಅ ಸೆಕೆಂಡ್. ಓಕೆ, ಸೊ ನಮ್ಮದು ಸ್ಟ್ಯಾಂಡರ್ಡ್ ವೋಲ್ಟೇಜ್ ಬಂದು ಏನಿದೆ? 220 ವೋಲ್ಟ್ಸ್. ಹೌದಾ? ಸೊ ಈಚ್ ಆ್ಯಂಡ್ ಎವ್ರಿ ಮನೆಗೂ ನಮಗೆ ಏನಿದೆ? ಸ್ಟ್ಯಾಂಡರ್ಡ್ ವೋಲ್ಟೇಜ್ ಇಸ್ ವಾಟ್? 220 ವೋಲ್ಟ್ಸ್ ಅಂತ ನಮಗೆ ಗೊತ್ತಿದೆ, ರೈಟ್? ಸೊ 220 ವೋಲ್ಟ್ಸ್ ಇಸ್ ಅವರ್ ಸ್ಟ್ಯಾಂಡರ್ಡ್ ವೋಲ್ಟೇಜ್. ಓಕೆ, ಸೊ ಈ 220 ವೋಲ್ಟ್ಸು ಪ್ರತಿ ಮನೆಗೂ ಹೋಗುತ್ತೆ. ಹೌದಾ? ಸಿ, ಫಾರ್ ಎಕ್ಸಾಂಪಲ್ ಜಸ್ಟ್ ನನಗೆ ಹೇಳ್ತಿದ್ದೀನಿ, ವಿತೌಟ್ ಚೇಂಜಿಂಗ್ ದ ವೋಲ್ಟೇಜ್ ಸೋರ್ಸ್ ನಮಗೆ ಎಷ್ಟು ಕರೆಂಟ್ ಬೇಕು ಅಷ್ಟು ತಗೊಳ್ಳೋದಕ್ಕೆ ಅಂತ, ದಟ್ ಈಸ್ ನಥಿಂಗ್ ಬಟ್ ವಾಟ್? ವೇರಿಯಬಲ್ ರೆಸಿಸ್ಟೆನ್ಸ್ ಅಂತ ಹೇಳಿದ್ವಿ. ಹೌದಾ? ಸೊ ಈ 220 ವೋಲ್ಟ್ಸಲ್ಲಿ ನಾವು ಎಲ್ಲ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ಕೋತೀವಿ. ಓಕೆ, ಫಾರ್ ಎಕ್ಸಾಂಪಲ್ಸ್ ಹಿಯರ್ ಲೆಟ್ ಮೀ ಟೇಕ್ ಒಂದು ಟಿ ವಿ ಅಂತ ತೊಳ್ತೀನಿ, ಒಂದು ಎ ಸಿ ಅಂತ ತೊಳ್ತೀನಿ, ಒಂದು ಫ್ಯಾನ್ ಅಂತ ತೊಳ್ತೀನಿ, ಇನ್ನೊಂದು ಬಲ್ಬ್ ಅಂತ ತೊಳ್ತೀನಿ. Then here you can take refrigerator, okay, or else you can take mobile charger, fine. So ಈ 220 ವೋಲ್ಟ್ಸ್ ಎಲ್ಲದಕ್ಕೂ ನನಗೆ ಏನು ಬರುತ್ತೆ? 220 ವೋಲ್ಟ್ಸ್ ಸಪ್ಲೈ ಆಗುತ್ತೆ, ರೈಟ್? ಸೊ ನನಗೆ ಬಟ್ ಎಲ್ಲದಕ್ಕೂ ಅಷ್ಟು ನೀಡ್ ಇಲ್ಲ, isn't it? So which is nothing but TV and this one, what it may be AC.
it may take high power consumption. These are nothing but high power consumption devices. Whereas ನನಗೆ ಫ್ಯಾನ್ ಆಯಿತು, ಬಲ್ಬ್ ಆಯಿತು, ಇಲ್ಲ ಮೊಬೈಲ್ ಚಾರ್ಜರ್ ಆಯಿತು, ಇಟ್ ವೋಂಟ್ ಕನ್ಸ್ಯೂಮ್ ದಟ್ ಮಚ್ ಪವರ್, ರೈಟ್? ಸೊ ವಿಚ್ ಈಸ್ ನಥಿಂಗ್ ಬಟ್ ನನಗೆ ಇಲ್ಲಿ ಕಡಿಮೆ ಇದಕ್ಕೆ ಜಾಸ್ತಿ ಇದು ಅಮೌಂಟ್ ಆಫ್ ವೋಲ್ಟೇಜ್ ಬಂತಂದರೆ ವಿಚ್ ಈಸ್ ನಥಿಂಗ್ ಬಟ್ ದ ಡಿವೈಸ್ ಗೆಟ್ ಡ್ಯಾಮೇಜಸ್, ರೈಟ್? ಸೊ ವಿಚ್ ಈಸ್ ನಥಿಂಗ್ ಬಟ್ ಈ 220 ವೋಲ್ಟ್ಸ್ ಇಷ್ಟೇ ಇರುತ್ತೆ. ಇದು ಬಿಟ್ಟು ನನಗೆ ಎಷ್ಟು ಕರೆಂಟ್ ಬೇಕು ಅಷ್ಟು ಮಾತ್ರ ತೊಗೊಳ್ಳೋದಕ್ಕೆ ಏನಂತ ಹೇಳ್ತೀವಿ, ವೇರಿಯಬಲ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಏನು ಹೇಳ್ತೀವಿ? ವೇರಿಯಬಲ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನು ಮಾಡ್ತೀವಿ ಅಂದರೆ, ಫಾರ್ ಎಕ್ಸಾಂಪಲ್ ಫ್ಯಾನ್ ಆ್ಯಂಡ್ ಬಲ್ಬ್ಗೆ, ಸೊ ಇಲ್ಲಿ ನನಗೆ ಇಷ್ಟು ಬೇಡ ಅಂದರೆ ಏನು ಮಾಡ್ತೀವಿ? ಸೊ ಹಿಯರ್ ವಿ ಆರ್ ಗೋಯಿಂಗ್ ಟು ಪ್ಲೇಸ್ ವಾಟ್ ರೆಸಿಸ್ಟರ್ಸ್. ಓಕೆ. ಸೊ ಈ ರೆಸಿಸ್ಟರ್ಸ್ ಏನು ಮಾಡುತ್ತೆ ಕೆಲಸ ಅಂದರೆ, ಕರೆಂಟಿಂದು ಸ್ಪೀಡ್ನ ಸ್ಲೋ ಡೌನ್ ಮಾಡುತ್ತೆ. ಹೆನ್ಸ್ ಇಲ್ಲಿ ಬೇಕಾಗಿರೋ ಅಮೌಂಟ್ ಆಫ್ ಕರೆಂಟ್ ಮಾತ್ರ ನಮಗೆ ಇಲ್ಲಿ ಸಿಗುತ್ತೆ. ಓಕೆ. ಹೆನ್ಸ್ ದಿಸ್ ಇಸ್ ಕಾಲ್ಡ್ ಆಸ್ ವಾಟ್, ವೇರಿಯಬಲ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಓಕೆ. ಹೋಪ್ಸ್ ಇಟ್ ಇಸ್ ಕ್ಲಿಯರ್. ನೆಕ್ಸ್ಟ್ ಅದೇ ರೀತಿ ಇನ್ನೊಂದಿದೆ, ಏನು ಕಾಲ್ಡ್ ಆಸ್ ರಿಯೋಸ್ಟಾಟ್ ಅಂತಿದೆ. ಸೊ ರಿಯೋಸ್ಟಾಟ್ ಇಸ್ ನಥಿಂಗ್ ಬಟ್ ವಾಟ್, ಇಟ್ ಈಸ್ ಯೂಸ್ಡ್ ಟು ಚೇಂಜ್ ದ ರೆಸಿಸ್ಟೆನ್ಸ್ ಇನ್ ಅ ಸರ್ಕ್ಯೂಟ್. ಓಕೆ. ಸೊ ಈಗ ರಿಯೋಸ್ಟಾಟ್ ಅನ್ನೋದು ಒಂದು ಡಿವೈಸ್ ವಿಚ್ ಇಸ್ ಯೂಸ್ಡ್ ಟು ಚೇಂಜ್ ದಿ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಸೊ ದಟ್ ಇಸ್ ನಥಿಂಗ್ ಬಟ್ ರೆಸಿಸ್ಟೆನ್ಸ್ನ ಇನ್ಕ್ರೀಸನ್ನು ಮಾಡ್ಬೋದು, ಇಲ್ಲ ಡಿಕ್ರೀಸನ್ನು ಮಾಡ್ಬೋದು. ಓಕೆ. ಬೈ ಯೂಸಿಂಗ್ ವಾಟ್ device called as rheostat. Okay. So this is all about what with respect to Ohm's law. Okay. So ಇನ್ನೊಂದು activity ಇದೆ. See what it says is, here you can see same the ammeter ಇದೆ, ಇಲ್ಲಿ x ಮತ್ತು y ಮಧ್ಯೆ ಗ್ಯಾಪ್ ಬಿಟ್ಟಿದ್ದಾರೆ, and a key is there, and here combination of cells is there, right? So ಈ x ಮತ್ತು y ಗ್ಯಾಪ್ನಲ್ಲಿ ಏನು ಹೇಳ್ತಿದ್ದಾರೆ, once you keep nichrome wire ಅಂತ ಹೇಳ್ತಾರೆ. Okay. And take the ammeter readings. The same way next one torch bulb idi, again take the ammeter readings. Again on 10 watt bulb idi, again you are supposed to take the current reading. The thing is what is happening andre, ಮೂರುದ್ರಲ್ಲೂ ಕರೆಂಟ್ ಫ್ಲೋ ಆಗ್ತಿದೆ. ಓಕೆ. ಮೂರು ಇಟ್ಟಾಗೂ ನನಗೆ ammeter ಅಲ್ಲಿ ಕರೆಂಟ್ ತೋರಿಸ್ತಿದೆ. The thing is ಮೂರಕ್ಕೂ ನನಗೆ ಏನು ಸಿಗ್ತಿದೆ, ಡಿಫ್ರೆಂಟ್ ಕರೆಂಟ್ ರೀಡಿಂಗ್ಸ್ ಬರ್ತಿದೆ. ಏನು ಸಿಗ್ತಿದೆ ನನಗೆ? ಡಿಫ್ರೆಂಟ್ ಕರೆಂಟ್ ರೀಡಿಂಗ್ ಸಿಗ್ತಿದೆ. ಯಾಕೆ ಅಂದರೆ, ಸೊ ಈಚ್ ಆ್ಯಂಡ್ ಎವ್ರಿ ಕಾಂಪೊನೆಂಟಲ್ಲೂ ಕರೆಂಟ್ ಫ್ಲೋ ಆಗ್ತಿದೆ. ದ ಥಿಂಗ್ ಈಸ್, ಎಲ್ಲಿ ನನಗೆ ರೆಸಿಸ್ಟೆನ್ಸ್, ನಾವು ಆಲ್ರೆಡಿ ನೋಡಿದ್ದೀವಿ, ರೆಸಿಸ್ಟೆನ್ಸ್ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಕರೆಂಟ್ ಕಡಿಮೆ ಇರುತ್ತೆ ಅಂತ ಗೊತ್ತಾಗಿದೆ, ಹೌದಾ? ನಿಕ್ರೋಮ್ ವೈರಲ್ಲಿ ಅಂತ ನಮಗೆ ಗೊತ್ತೇ ಇದೆ ರೆಸಿಸ್ಟೆನ್ಸ್ ಏನಿರುತ್ತೆ ಇಲ್ಲಿ ಜಾಸ್ತಿ ಇರುತ್ತೆ. ಸೊ ಆಬ್ವಿಯಸ್ಲಿ ನನಗೆ ಏನು ಸಿಗುತ್ತೆ, ಕರೆಂಟ್ ಕಡಿಮೆ ಫ್ಲೋ ಆಗುತ್ತೆ. ಸೊ ವಿಚ್ ಈಸ್ ನಥಿಂಗ್ ಬಟ್ ದ ಫ್ಲೋ ಆಫ್ ಕರೆಂಟ್ ಡಿಪೆಂಡ್ಸ್ ಆನ್ ದ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಅಂತ ಹೇಳ್ತೀವಿ. ಓಕೆ. ಸೊ here it is there, just let me read out. Certain components offer an easy path for the flow of current while the other resist the flow. ಹೌದಾ? ಸೊ ಈಸಿ ಪಾತ್ ಅಂದರೆ ವಿ ಕ್ಯಾನ್ ಸೇ ದ ಬೆಸ್ಟ್ ಎಕ್ಸಾಂಪಲ್ ಇಸ್ ಕಂಡಕ್ಟರ್. ಹೌದಾ? ಸೊ ಅದೇ ರೀತಿ ಅಲ್ಲಿ ನನ್ನ ಕರೆಂಟ್ ಈಸಿ ಫ್ಲೋ ಆಯಿತು ಅಂದರೆ, ಇನ್ನು ಕೆಲವುದ್ರಲ್ಲಿ ಏನಾಗುತ್ತೆ, ವಿ ಕಾಂಟ್ ಸೇ ದಟ್ ದರ್ ಇಸ್ ಅ ಈಸಿ ಫ್ಲೋ ಆಫ್ ಕರೆಂಟ್. ಸೊ ನಿಕ್ರೋಮ್ ವೈರಲ್ಲಿ ನನಗೆ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ದ ಸೇಮ್ ವೇ 10 ವಾಟ್ ಬಲ್ಬಲ್ಲಿ ನನ್ನ ಕರೆಂಟ್ ಸ್ವಲ್ಪ ಈಸಿ ಫ್ಲೋ ಆಗ್ಬೋದು, ಟಾರ್ಚ್ ಬಲ್ಬಲ್ಲಿ ಇನ್ನೂ ಈಸಿ ಫ್ಲೋ ಆಗ್ಬೋದು. ಓಕೆ. ಸೊ ಡಿಪೆಂಡಿಂಗ್ ಆನ್ ದ ಕಾಂಪೋನೆಂಟ್ಸ್ ವಿ ಆರ್ ಗೋಯಿಂಗ್ ಟು ಗೆಟ್ ಇಟ್. ಓಕೆ. ಸೊ ಇದನ್ನು ಏನು ಹೇಳ್ತಿದ್ದೀವಿ ಅಂದರೆ, motion of electrons through a conductor is retarded by its resistance. So which is nothing but ಎಲ್ಲ ಕಡೆನೂ ನಮಗೆ ಫ್ರೀ ಆಗಿ ಎಲೆಕ್ಟ್ರಾನ್ಸ್ ಪಾಸ್ ಆಗಲ್ಲ. ದೇರ್ ವಿಲ್ ಬಿ ಅಟ್ ಲೀಸ್ಟ್ ಲಿಟಲ್ ಅಮೌಂಟ್ ಆಫ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಹೌದಾ? ಸಿ ಲೆಟ್ ಮಿ ರೀಡ್ ಔಟ್ ದಿಸ್. ಅ ಕಾಂಪೊನೆಂಟ್ ಆಫ್ ಎ ಗಿವನ್ ಸೈಜ್ ದಟ್ ಆಫರ್ಸ್ ಅ ಲೋ ರೆಸಿಸ್ಟೆನ್ಸ್, ಇಟ್ ಈಸ್ ಕಾಲ್ಡ್ ಆಸ್ ವಾಟ್, ಗುಡ್ ಕಂಡಕ್ಟರ್ ಅಂತ ಹೇಳ್ತೀವಿ. ಓಕೆ. ಸೊ ಅದೇ ರೀತಿ ಅಪ್ರಿಷಿಯಬಲ್ ರೆಸಿಸ್ಟೆನ್ಸ್ ಇದ್ದರೆ ರೆಸಿಸ್ಟರ್ ಅಂತ ಹೇಳ್ತೀವಿ. ಇನ್ನೊಂದು ಹೈಯರ್ ರೆಸಿಸ್ಟೆನ್ಸ್ ಇದ್ದರೆ ಪೂರ್ ಕಂಡಕ್ಟರ್ ಅಂತ ಹೇಳ್ತೀವಿ. ಓಕೆ. ಸೊ ದಟ್ ಈಸ್ ನಥಿಂಗ್ ಬಟ್ ವಿಚ್ ಇಸ್ ನಥಿಂಗ್ ಬಟ್ ಕಂಡಕ್ಟರ್ಸಲ್ಲಿ ನಾವು ರೆಸಿಸ್ಟೆನ್ಸ್ ಇಲ್ಲ ಅನ್ನೋಕ್ಕಾಗಲ್ಲ. ಓಕೆ. ಸೊ ಕಂಡಕ್ಟರ್ಸಲ್ಲೂ ರೆಸಿಸ್ಟೆನ್ಸ್ ಇದೆ, ಕಂಡಕ್ಟರ್ಸಲ್ಲೂ ಏನಿದೆ, ರೆಸಿಸ್ಟೆನ್ಸ್ ಇದೆ. ಬಟ್ ಹೇಗಿದೆ, ಇಟ್ ಈಸ್ ಹ್ಯಾವಿಂಗ್ ಲೋ. ಸೊ ಇದು ಲೋ ಇದೆ ಅಂದರೆ ಆಬ್ವಿಯಸ್ಲಿ ಐ ಕ್ಯಾನ್ ಸೇ ಕರೆಂಟ್ ಫ್ಲೋ ವಿಲ್ ಬಿ ಮೋರ್, ಹೇಳ್ಬೋದಲ್ಲ, ಕರೆಂಟ್ ಫ್ಲೋ ವಿಲ್ ಬಿ ಮೋರ್. ದ ಸೇಮ್ ವೇ ನೆಕ್ಸ್ಟ್ ರೆಸಿಸ್ಟರ್ ಅಂತ ಹೇಳ್ತಿದ್ದೀವಿ. ಏನು ಹೇಳ್ತಿದ್ದೀವಿ? ರೆಸಿಸ್ಟರ್. ಸೊ ರೆಸಿಸ್ಟರ್, ದ ನೇಮ್ ಇಟ್ ಸೆಲ್ಫ್ ಇಸ್ ಇಂಡಿಕೇಟಿಂಗ್. ಸಿ ರೆಸಿಸ್ಟರ್ಸ್ ಆಲ್ಸೋ ಕಂಡಕ್ಟರ್ಸ್ ಅಂತ ಹೇಳ್ತೀವಿ, ಬಿಕಾಸ್ ಇಲ್ಲಿ ನನಗೆ ಕರೆಂಟ್ ಫ್ಲೋ ಆಗುತ್ತೆ. ಹೌದಾ? ಹೆನ್ಸ್ ರೆಸಿಸ್ಟರ್ಸ್ ಆರ್ ಆಲ್ಸೋ ಕಂಡಕ್ಟರ್ಸ್. ಓಕೆ. ಬಟ್ ದೇ ಆರ್ ಹ್ಯಾವಿಂಗ್ ವಾಟ್, ಅಪ್ರಿಷಿಯಬಲ್ ಅಮೌಂಟ್ ಅಥವಾ ಮಾಡ್ರೇಟ್ ಅಮೌಂಟ್ ಆಫ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಅಂದರೆ ಕಂಡಕ್ಟರ್ಸ್ನಲ್ಲಿರೋ ರೆಸಿಸ್ಟೆನ್ಸ್ಗಿಂತ ನನಗೆ ರೆಸಿಸ್ಟರ್ಸಲ್ಲಿ ಜಾಸ್ತಿ ಇದೆ ಅಂತ ಹೇಳ್ತೀವಿ. ಓಕೆ. ಸೊ ಇಲ್ಲಿ ಏನು ತೊಗೋಬೋದು, ಐ ಕ್ಯಾನ್ ರೈಟ್ ಇಟ್ ಹ್ಯಾಸ್ ಎ ಮಾಡ್ರೇಟ್ ರೆಸಿಸ್ಟರ್ ಅಥವಾ ಅಪ್ರಿಷಿಯಬಲ್ ಅಮೌಂಟ್ ಆಫ್ ರೆಸಿಸ್ಟರ್ ಅಂತ ತೊಗೋಬೋದು. ಓಕೆ. ಎಲ್ಲಿ? ರೆಸಿಸ್ಟರ್ಸಲ್ಲಿ, ರೈಟ್? ಇಲ್ಲಿ ಮಾಡ್ರೇಟ್. ಓಕೆ. ಬಟ್ ದೆರ್ ವಿಲ್ ಬಿ ಕರೆಂಟ್ ಫ್ಲೋ. ಓಕೆ. ಕರೆಂಟ್ ಫ್ಲೋ ಬಟ್ ಕಂಡಕ್ಟರ್ಸ್ಗಿಂತ ಕಡಿಮೆ ಇರುತ್ತೆ ಅಂತ ಹೇಳ್ತೀವಿ. ಓಕೆ. ದ ಸೇಮ್ ವೇ. ಸೊ ಇನ್ನೊಂದಂದರೆ ಪೂರ್ ಕಂಡಕ್ಟರ್. ಸೊ ಕಂಡಕ್ಟರ್ಸಲ್ಲಿ ಇನ್ನೊಂದು ಏನಿರುತ್ತೆ, ಪೂರ್ ಕಂಡಕ್ಟರಲ್ಲಿ ಏನಿರುತ್ತೆ, ಅದು ಹೈಯರ್ ರೆಸಿಸ್ಟೆನ್ಸ್ ಇರುತ್ತೆ. ಆಬ್ವಿಯಸ್ಲಿ ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟಿಂಗ್ ವಾಟ್, ಪೂರ್ ಕಂಡಕ್ಟರ್ ಅಂದರೆ ಆಬ್ವಿಯಸ್ಲಿ ಏನಿರುತ್ತೆ, ನನಗೆ ರೆಸಿಸ್ಟೆನ್ಸ್ ಸ್ವಲ್ಪ ಹೈ ಆಗಿರುತ್ತೆ. ಓಕೆ. ಸೊ ಇನ್ಸುಲೇಟರ್ ಅಂತ ನೀವು ಕೇಳೇ ಇರ್ತೀರಿ, ರೈಟ್? ಸೊ ಇಲ್ಲಿ ಏನಾಗುತ್ತೆ, ನನಗೆ ಮಚ್ ಮೋರ್ ಹೈಯರ್ ರೆಸಿಸ್ಟೆನ್ಸ್ ಅಂತ ಹೇಳ್ಬೋದು, ಮಚ್ ಮೋರ್ ಹೈಯರ್ ರೆಸಿಸ್ಟೆನ್ಸ್ ಅಂತ ಹೇಳ್ಬೋದು. ಎಲ್ಲಿ? ಇನ್ಸುಲೇಟರ್ಸಲ್ಲಿ. ಓಕೆ.
So this is all what about with respect to Ohm's law. Okay, so in this video first and foremost ನಾವು ಡೆಫಿನೇಷನ್ ಆಫ್ ಓಮ್ಸ್ ಲಾ ನೋಡಿದ್ವಿ, ದೆನ್ ಥಿಯರಿಟಿಕಲ್ ಓದಿದ್ದ ಪ್ರಾಕ್ಟಿಕಲ್ ಆಗಿ ನೋಡಿದ್ವಿ, ಹೇಗೆ ಸ್ಟ್ರೇಟ್ ಲೈನ್ ಹಾಕ್ತೀವಿ ಅಂತಲೂ ನೋಡಿದ್ವಿ. ಸೊ ಇಲ್ಲಿ ಸ್ಲೋಪ್ ಸ್ಟ್ರೇಟ್ ಲೈನ್ ಬಂದಮೇಲೆ ದ ಸೇಮ್ ವೇ ಹಿಯರ್ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಸ್ಲೋಪ್, ದಟ್ ಇಸ್ ನಥಿಂಗ್ ಬಟ್ ಸ್ಲೋಪ್ ಅಂದರೆ ವೈ ಅಂತ ಕನ್ಸಿಡರ್ ಮಾಡಿದರೆ ಸೊ ಇಲ್ಲಿ ವೈಗೆ ಒಂದು ಫಾರ್ಮುಲಾ ಹಾಕ್ಬೋದು ನೀವು. ಓಕೆ, ಸೊ ದಟ್ ಫಾರ್ಮುಲಾ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಹಿಯರ್. ಓಕೆ, ದಟ್ ಈಸ್ ನಥಿಂಗ್ ಬಟ್ ಇಲ್ಲಿ ಸರ್ಟನ್ ವ್ಯಾಲ್ಯೂ ತೊಗೊಳ್ರಿ. ಸೊ ದಟ್ ಏನು ಇಲ್ಲಿ ಒಂದು ವ್ಯಾಲ್ಯೂ ದಟ್ ಈಸ್ ನಥಿಂಗ್ ಬಟ್ ವಿತ್ ರೆಸ್ಪೆಕ್ಟ್ ಐ ಒಂದು ವ್ಯಾಲ್ಯೂ ತೊಗೊಳ್ರಿ, ಕರೆಸ್ಪಾಂಡಿಂಗ್ ವಿ ಇಂದ ಒಂದು ವ್ಯಾಲ್ಯೂ ತೊಗೊಳ್ರಿ. ಓಕೆ, ಸೊ ವ್ಯಾಲ್ಯೂಸ್ ತೊಗೊಂಡ್ರೆ ನಮಗೆ ಏನು ಸಿಗುತ್ತೆ, ದಟ್ ಈಸ್ ನಥಿಂಗ್ ಬಟ್ ವೈ ಬೈ ಎಕ್ಸ್. ಓಕೆ, ಸೊ ವೈ ಬೈ ಎಕ್ಸಿಗೆ ಒಂದು ವ್ಯಾಲ್ಯೂ ತೊಗೊಂಡ್ರೆ ವಿ ಆರ್ ಗೋಯಿಂಗ್ ಟು ಗೆಟ್ ಸರ್ಟನ್ ವ್ಯಾಲ್ಯೂ. ಯಾವುದನ್ನು ತೊಗೊಂಡ್ರಿ, ಫಾರ್ ಎಕ್ಸಾಂಪಲ್ ಇಲ್ಲಿ 0.5 ತೊಗೊತಿದ್ರೆ 0.5 ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಮೇ ಬಿ 1.6. ಸೊ ಆ ವ್ಯಾಲ್ಯೂ ತೊಗೋಬೇಕು. ಓಕೆ, ಸೊ ಸ್ಲೋಪ್ ಇಸ್ ನಥಿಂಗ್ ಬಟ್ ವಾಟ್ ವೈ ಬೈ ಎಕ್ಸ್. ಸೊ ನಿಮ್ಗೆ ವೈ ಬೈ ಎಕ್ಸ್ ಹಾಕಿದರೆ ಏನಾಗುತ್ತೆ, ಆಲ್ಮೋಸ್ಟ್ ನಿಮ್ಗೆ ಈ ರೀತಿ ಸ್ಟ್ರೇಟ್ ಲೈನ್ ಡ್ರಾ ಆಗುತ್ತೆ. ಓಕೆ, ಸೊ ಸ್ಲೋಪ್ ಇಸ್ ನಥಿಂಗ್ ಬಟ್ ವಾಟ್ ವೈ ಬೈ ಎಕ್ಸ್ ಅಂತ ಹೇಳ್ತೀವಿ. ಸೊ ಫ್ರಮ್ ದ ಗ್ರಾಫ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ವಾಟ್ ರೆಸಿಸ್ಟೆನ್ಸ್. ಓಕೆ, ಸೊ ಇದು ಒಂದು, ದಿಸ್ ಇಸ್ ಎಕ್ಸ್. ಓಕೆ, ವೈ ಬೈ ಎಕ್ಸ್. ಸೊ ಈಗ ಗ್ರಾಫ್ ನೋಡಿದ್ವಿ, ಅದೇ ರೀತಿ ಆಕ್ಟಿವಿಟಿ ಒನ್ ಮೋರ್ ಆಕ್ಟಿವಿಟಿ ಆಲ್ಸೋ ನೋಡಿದ್ವಿ. ದಟ್ ಈಸ್ ನಥಿಂಗ್ ಬಟ್ ಡಿಫ್ರೆಂಟ್ ಕಾಂಪೋನೆಂಟ್ಸಲ್ಲಿ ನನಗೆ ಕರೆಂಟ್ ಡಿಫ್ರೆಂಟ್ ಅಮೌಂಟ್ ಫ್ಲೋ ಆಗುತ್ತೆ ಅನ್ನೋದು ನೋಡಿದ್ವಿ. ಓಕೆ, ಸೊ ದಿಸ್ ಈಸ್ ಆಲ್ ವಾಟ್ ಅಬೌಟ್ ಓಮ್ಸ್ ಲಾ. Here are few numericals on the topic called Ohm's law. Okay, the first question, how much current will an electric bulb drawn from a 220 volt source if the resistance of the bulb filament is 1200 ohms? Okay, so this is your question. So first and foremost thing, they have asked about current here. How much current, isn't it? So that is nothing but I equals to what? Okay. Next, an electric bulb will draw, okay, 220 volt source. Okay, that is nothing but potential difference V equals to 220 volts. Next, the resistance of the bulb, okay, so it has given what resistance? R equals to 1200 ohms. Okay, so we are supposed to find what? I, current. We know that Ohm's law, V equals to I into R. So V by R equals to what? I. ಹೌದಾ? ಸೊ ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸ್ನ ಕ್ಯಾಲ್ಕುಲೇಟ್ ಮಾಡಿ. ಆರ್ ಎಷ್ಟಿದೆ, 1200. ಹೌದಾ? ಸೊ ವಿಚ್ ಇಸ್ ನಥಿಂಗ್ ಬಟ್ ಯು ವಿಲ್ ಗೆಟ್ 0.18 ಆಂಪಿಯರ್. ದಟ್ ಈಸ್ ನಥಿಂಗ್ ಬಟ್ ಕರೆಂಟ್. ಆಂಪಿಯರ್ ಇಸ್ ಯೂನಿಟ್ ಆಫ್ ಕರೆಂಟ್. I equals to 0.18 ampere. Here is second question. Let me read the question. When 12 volt battery is connected to a resistor, there is a current of 2.5 milliampere. See, this is very important. What it is? Milliampere, not ampere, milliampere. Find the resistance of a resistor. ಹೌದಾ? ರೆಸಿಸ್ಟೆನ್ಸ್ ಕೇಳಿದ್ದಾನೆ. ಸೊ ನಮಗೆ ಗಿವನ್ ಡಾಟಾದಲ್ಲಿ ಏನು ಕೊಟ್ಟಿದ್ದಾನೆ, ವಿ ಈಕ್ವಲ್ಸ್ ಟು 12 ವೋಲ್ಟ್ಸ್. ಹೌದಾ? ದೆನ್ ಕರೆಂಟ್ ಕೂಡ ಕೊಟ್ಟಿದ್ದಾನೆ. ಏನು ಕೊಟ್ಟಿದ್ದಾನೆ, 2.5 ಮಿಲಿ ಆಂಪಿಯರ್ ಕೊಟ್ಟಿದ್ದಾನೆ. ಇದು ನಮಗೆ ಸ್ಟ್ಯಾಂಡರ್ಡ್ ಅಲ್ಲ, ಆ್ಯಕ್ಚುಲಿ ಆಂಪಿಯರ್ ಸ್ಟ್ಯಾಂಡರ್ಡ್. ಹೌದಾ? ಸೊ ವಿ ಆರ್ ಸಪೋಸ್ ಟು ಕನ್ವರ್ಟ್ ದಿಸ್. ಹೌದಾ? ಸೊ ಏನು ಮಾಡ್ತೀವಿ, ಇದನ್ನು ಕನ್ವರ್ಟ್ ಮಾಡ್ಕೋಬೇಕಂದ್ರೆ 2.5 ಇಂಟು 10⁻³ ಆಂಪಿಯರ್. ಮಿಲಿ ಹೋಗಿ 10⁻³ ಆಂಪಿಯರಿಗೆ ಕನ್ವರ್ಟ್ ಆಯಿತು. ಹೌದಾ? ಏನು ಕೇಳಿದ್ದಾರೆ, ರೆಸಿಸ್ಟೆನ್ಸ್ ಆಫ್ ಎ ರೆಸಿಸ್ಟರ್ ಕೇಳಿದ್ದಾರೆ. ಹೌದಾ? ಸೊ ನಾವು ಸೇಮ್ ಯಾವ ಫಾರ್ಮುಲಾ ಹಾಕ್ತೀರಾ, ಓಮ್ಸ್ ಲಾನೇ ಹಾಕ್ತೀರಾ. ವಿ ಈಕ್ವಲ್ಸ್ ಟು ಐ ಇಂಟು ಆರ್. ಏನು ಕೇಳಿದ್ದಾರೆ, ಆರ್ ಕೇಳಿದ್ದಾರೆ. ಹೌದಾ? ಸೊ ವಿ ಡಿವೈಡೆಡ್ ಬೈ ಐ ಈಕ್ವಲ್ಸ್ ಟು ಆರ್. ಆರ್ ಎಲ್ ಎಚ್ ಎಸ್ ಅಲ್ಲಿ ಇಟ್ಕೊಂಡು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ಏನಿದೆ, ವಿ ವ್ಯಾಲ್ಯೂ ಇಸ್ 12 ಡಿವೈಡೆಡ್ ಬೈ ಐ ಇಸ್ 2.5 ಇಂಟು 10⁻³ ಹೌದಾ? ಈಗ ಇದನ್ನು ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿ. ಸೊ ದಟ್ ಈಸ್ ನಥಿಂಗ್ ಬಟ್ ವಾಟ್, 12 ಡಿವೈಡೆಡ್ ಬೈ 25 ಡಿವೈಡೆಡ್ ಬೈ 10 ಇಂಟು 10⁻³ ಓಕೆ. ಜಸ್ಟ್ ಸಿಂಪ್ಲಿಫಿಕೇಶನ್ ತೋರಿಸ್ತಿದ್ದೀನಿ. ಫರ್ದರ್ ಏನು ಮಾಡ್ಬೋದು ಇದನ್ನು. ಸೊ ದಟ್ ಈಸ್ ನಥಿಂಗ್ ಬಟ್ 10 ಇಂಟು 12 ದಟ್ ಈಸ್ ನಥಿಂಗ್ ಬಟ್ 120 ಡಿವೈಡೆಡ್ ಬೈ 25. ಈ 10⁻³ ಮೇಲೆ ಹೋಗ್ಬಿಡ್ತೀನಿ. ಸೊ ವಿಚ್ ಈಸ್ ನಥಿಂಗ್ ಬಟ್ ವಾಟ್ 10⁻+3. ಸೊ ಇದನ್ನು ಫರ್ದರ್ ಆಗಿ ಸಾಲ್ವ್ ಮಾಡಿದರೆ ನಮಗೆ ಏನು ಬರುತ್ತೆ, 4800 ಓಮ್ಸ್. ಓಕೆ, ಸೊ ಇದನ್ನೇನಂತ ಬರ್ಕೋಬೋದು ನಾವು, 4.8 ಇಂಟು 10⁻³ ಓಮ್ಸ್ ಅಂತಲೂ ಬರಿಬೋದು. ಸೊ 4.8 ಇಂಟು 10⁻³ ಓಮ್ಸ್ನ 4.8 ಕಿಲೋ ಓಮ್ಸ್ ಅಂತಲೂ ಬರಿಬೋದು. 10⁻³ ಕಿಲೋ ಅಂತ ತಗೊಳ್ತೀವಿ. ಓಕೆ, ಸೊ ದಿಸ್ ಈಸ್ ವಾಟ್ ಯುವರ್ ಫೈನಲ್ ಆನ್ಸರ್ ಫಾರ್ ಆರ್. Here is the third question. The potential difference between the terminals of electric heater is 60 volt when it draws 4 ampere from a source. What current will the heater draw if the potential difference is increased to 120 volt? Okay, so ಇದು ನಿಮ್ಮ ಕ್ವೆಶನ್. ಸೊ ಈ ಕ್ವೆಶನಲ್ಲಿ ಏನಿದೆ ಅಂದರೆ
ಒಂದು ಕಡೆ ಏನು ಕೊಟ್ಟಿದ್ದಾನೆ 60 ವೋಲ್ಟ್ಸ್ ಅಂತಿದೆ. ಸೊ ಇದನ್ನು ಕೊಟ್ಟು ಇಟ್ ಡ್ರಾಸ್ ಅ 4 ಆಂಪಿಯರ್ ಕರೆಂಟ್ ಅಂತ ಹೇಳ್ತಿದ್ದಾನೆ. ಹೌದಾ? ದ ಸೇಮ್ ವೇ ಇನ್ನೊಂದು ಪೇರ್ ಕೊಟ್ಟಿದ್ದಾನೆ. ಏನು ಹೇಳ್ತಿದ್ದಾನೆ ಅಲ್ಲಿ, ವಾಟ್ ವಿಲ್ ಬಿ ದ ಕರೆಂಟ್ ಡ್ರಾನ್ ಫ್ರಮ್ ದ ಹೀಟರ್. ಹೌದಾ? ಸೊ ಅಂದರೆ ಕರೆಂಟ್ ಕೇಳ್ತಿದ್ದಾನೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕೊಟ್ಟಿದ್ದಾನೆ. ಸೊ ಇಲ್ಲಿ 2 ಸೆಟ್ಸ್ ಇದೆ ನನಗೆ. ಓಕೆ, ಸಿ ಗಿವನ್ ಡಾಟಾದಲ್ಲಿ ಬರೀತೀನಿ ನೋಡ್ರಿ. ಫಸ್ಟ್ ವಿ ಈಕ್ವಲ್ಸ್ ಟು 60 ವೋಲ್ಟ್ಸ್ ಅಂತ ಬರೀತೇನೆ. ಓಕೆ, ಇದು ಕರೆಂಟ್ ಎಷ್ಟಿದೆ ನನಗೆ 4 ಆಂಪಿಯರ್. ಹೌದಾ? ಸೊ ಇದು ಒಂದು ಕಾಂಬಿನೇಷನ್ ಆಯ್ತು ಅಂದರೆ ದ ಸೇಮ್ ವೇ ಹಿಯರ್ ದರ್ ಇಸ್ ಒನ್ ಮೋರ್ ಕಾಂಬಿನೇಷನ್. ಏನಿದೆ, ವಾಟ್ ಕರೆಂಟ್ ಈಸ್ ಡ್ರಾ. ಹೌದಾ? ಸೊ ಐ ಈಕ್ವಲ್ಸ್ ಟು ವಾಟ್ ಆ್ಯಂಡ್ ವಿ ಈಕ್ವಲ್ಸ್ ಟು ವಾಟ್ 120 ವೋಲ್ಟ್. ಹೌದಾ? ಈಗ ನಮಗೇನು ಗೊತ್ತು, ಸಿ ವಿ ಇದೆ, ಐ ಇದೆ. ಹೌದಾ? ಸೊ ಈಗ ಆ್ಯಕ್ಚುಲಿ ನಮಗೆ ಕರೆಂಟ್ ಕೇಳಿದ ಕರೆಂಟ್ ಒಂದೇ. ಹೌದಾ? ಬಟ್ ಇಲ್ಲಿ ನಮಗೆ ಕರೆಂಟ್ ಒಂದು ಫಾರ್ಮುಲಾದಲ್ಲಿ ಯಾವುದೇ ಒಂದು ಫಾರ್ಮುಲಾದಲ್ಲಿ ಆಯಿತು, ನಮಗೆ ಒಂದು ಅನ್ನೋನ್ ಇದ್ದು 2 ನೋನ್ ಇದ್ದರೆ ವಿ ಕ್ಯಾನ್ ಈಸಿಲಿ ಫೈಂಡ್ ಔಟ್ ದ ಥರ್ಡ್ ಒನ್. ಹೌದಾ? ಈಗ ನಮಗೆ ಇಲ್ಲಿ ವಿ ಗೊತ್ತು, ಐ ಗೊತ್ತು. ಸೊ ಐ ಕ್ಯಾನ್ ಈಸಿಲಿ ಫೈಂಡ್ ಔಟ್ ವಾಟ್ ಆರ್. ಹೌದಾ? ವಿ ಈಕ್ವಲ್ಸ್ ಟು ಐ ಇಂಟು ಆರ್. ಹೌದಾ? ಈಗೇನು ಮಾಡ್ಬೋದು ನಾವು, ವಿ ಡಿವೈಡೆಡ್ ಬೈ ಐ ಈಕ್ವಲ್ಸ್ ಟು ಆರ್ ಸಬ್ಸ್ಟಿಟ್ಯೂಟ್ ಮಾಡಿ. ಆರ್ ಏನಿದೆ ನನಗೆ, ವಿ ಏನಿದೆ 60 divided by 4. ಹೌದಾ? which is nothing but 4 ones are 2 left out, so 4 5s are 20. so which is nothing but what 15 ohms is your answer. ಹೌದಾ? ಯಾವುದು ಆರ್ 15 ohms ಬಂತು, ಬಟ್ ನಮಗೆ ಕೇಳಿರೋದೇನು ಕರೆಂಟ್. ಓಕೆ, ಸೊ ಈಗ ಐ ಇದೆ, ಐ ಕಂಡುಹಿಡಬೇಕು, ವಿ ಕೊಟ್ಟಿದ್ದಾರೆ. ಈಗ ನಮ್ಗೆ ಇನ್ನೊಂದೇನು ಸಿಕ್ತು, ಇಲ್ಲಿಂದ ಆರ್ ಸಿಕ್ತು. ಹೌದಾ? ಆರ್ ಸಿಕ್ತು, ದಟ್ ಇಸ್ ನಥಿಂಗ್ ಬಟ್ 15 ohms. ಸೊ ಅಗೇನ್ ಗೋ ಫಾರ್ ದ ಫಾರ್ಮುಲಾ, ವಿ ಈಕ್ವಲ್ಸ್ ಟು ಐ ಇಂಟು ಆರ್. ಹೌದಾ? ವಿ ಬೈ ಆರ್ ಈಕ್ವಲ್ಸ್ ಟು ವಾಟ್ ಐ ಜಾಗದಲ್ಲಿ ಐ ಈಕ್ವಲ್ಸ್ ಟು ಹಾಕಿ. ವಿ ಏನಿದೆ 120 ಡಿವೈಡೆಡ್ ಬೈ 15. ಹೌದಾ? 15 1s are 15 8s are. ಸೊ ವಿಚ್ ಇಸ್ ನಥಿಂಗ್ ಬಟ್ ಐ ಈಕ್ವಲ್ಸ್ ಟು 8 ಆಂಪಿಯರ್ ಈಸ್ ಯರ್ ಆನ್ಸರ್. ಹೌದಾ? ಇದನ್ನು ನಾವು ಹಾಗೆ ಥಿಯರಿಟಿಕಲ್ ಜಸ್ಟ್ ನಾವು ಮಾಡಿದ ಕರೆಕ್ಟ್ ಇದೆಲ್ಲ ಇಲ್ಲ ಅಂತಲೂ ಚೆಕ್ ಮಾಡ್ಬೋದು. ಸಿ ನಮಗೇನು ಗೊತ್ತು, 60 ವೋಲ್ಟ್ ಇದ್ದಾಗ 4 ಆಂಪಿಯರ್ ಕರೆಂಟ್ ಅಂತ ಹೇಳಿದ್ದಾರೆ. ಹೌದಾ? ಸೊ ಮೋರ್ ದ ವೋಲ್ಟೇಜ್ ಮೋರ್ ಇಸ್ ದ ಕರೆಂಟ್ ಅಂತ ಗೊತ್ತು. ಹೌದಾ? ದ ಸೇಮ್ ವೇ ನೆಕ್ಸ್ಟ್ ಏನಾಗಿದೆ, 60 ಇದ್ದು 120 ವೋಲ್ಟಿಗೆ ಇನ್ಕ್ರೀಸ್ ಆಗಿದೆ. ಹೌದಾ? ಸೊ ನಾವು ಅಪ್ರಾಕ್ಸಿಮೇಟ್ಲಿನೂ ಗೆಸ್ ಮಾಡ್ಬೋದು. ಸೊ ಇಟ್ ಹ್ಯಾಸ್ ಬಿನ್ ಡಬಲ್ಡ್. ಹೌದಾ? 120 ವೋಲ್ಟ್. ಸೊ 4 ಆಂಪಿಯರ್ ಇದ್ದಿದ್ದು ವಿ ಕ್ಯಾನ್ ರಫ್ಲಿ ವಿ ಕ್ಯಾನ್ ಸೇ ದಟ್ 8 ಆಂಪಿಯರ್ ಅಂತಾನು ಹೇಳ್ಬೋದು. ಸೊ ವಾಟ್ ವಿ ಹ್ಯಾವ್ ಡನ್ ಈಸ್ ಕರೆಕ್ಟ್ ಆನ್ಸರ್. ಫೋರ್ತ್ ಕ್ವೆಶನ್ ಬಂದು ಬೇಸ್ಡ್ ಆನ್ ಗ್ರಾಫ್ ಮೇಲೆ. ಓಕೆ, ಸೊ ದಟ್ ಈಸ್ ಬಟ್ ವಿ ಐ ಗ್ರಾಫ್ ಮೇಲೆ ಇದೆ. ಓಕೆ, ಸಿ ಕ್ವೆಶನ್ ಬಂದು ಇಷ್ಟೇ ಇರುತ್ತೆ. ನಾನು ಆಲ್ರೆಡಿ ಗ್ರಾಫ್ ಹಾಕೊಂಡ್ಬಿಟ್ಟಿದ್ದೀನಿ. ಕ್ವೆಶನ್ ಬಂದು ಐ ಮತ್ತು ವಿ ಕೊಟ್ಟಿರ್ತಾನೆ, ಸರ್ಟನ್ ರೀಡಿಂಗ್ಸ್ ಕೊಟ್ಟಿರ್ತಾನೆ, ಆ್ಯಂಡ್ ಈಸ್ ಆಸ್ಕಿಂಗ್ ಅಸ್ ಟು ಫೈಂಡ್ ವಾಟ್ ಪ್ಲಾಟ್ ಅ ಗ್ರಾಫ್ ವಿ ಆ್ಯಂಡ್ ಐ ಆ್ಯಂಡ್ ಕ್ಯಾಲ್ಕುಲೇಟ್ ದ ರೆಸಿಸ್ಟೆನ್ಸ್ ಆಫ್ ಎ ರೆಸಿಸ್ಟರ್. ಸೊ ಆರ್ನ ಕಂಡುಹಿಡಿಬೇಕಂತ ಹೇಳಿದ್ದಾರೆ. ಓಕೆ, ಸೊ ವಿಚ್ ಇಸ್ ನಥಿಂಗ್ ಬಟ್ ಸಿ ನಮಗೆ ಆಲ್ರೆಡಿ ಗೊತ್ತು ನೇಚರ್ ಆಫ್ ಗ್ರಾಫ್ ಏನು ಗೊತ್ತು, ಐ ಅಲಾಂಗ್ ಎಕ್ಸ್ ಆಕ್ಸಿಸ್, ವಿ ಅಲಾಂಗ್ ವೈ ಆಕ್ಸಿಸ್. ಹೌದಾ? ಆ್ಯಂಡ್ ನಮಗೆ ರೀಡಿಂಗ್ಸ್ ಕರೆಕ್ಟ್ ಆರ್ಡರಲ್ಲಿ ಇಲ್ಲ. ಸೊ ಸ್ಕೇಲ್ ನೀವು ಕರೆಕ್ಟಾಗಿ ತೊಗೋಬೇಕು. ಫಾರ್ ಎಕ್ಸಾಂಪಲ್ ಐ ನೋಡ್ರಿ 0.5 1, ನೆಕ್ಸ್ಟ್ ಅದಾದಮೇಲೆ 1.5 ಇಲ್ಲ 2 ಆ ಥರ ಹೋಗಿದೆ. ಹೌದಾ? ಸೊ ಯು ಶುಡ್ ಟೇಕ್ ರೀಡಿಂಗ್ಸ್ ಇನ್ ಆರ್ಡರ್ ವೈಸ್. ಓಕೆ, ಸೊ ದಟ್ ಸಚ್ ದಟ್ ಎರಡು ಮಧ್ಯೆ ಡಿಫ್ರೆನ್ಸ್ ನನಗೆ ಸೇಮ್ ಇರಬೇಕು. ಆ ಥರ ರೀಡಿಂಗ್ಸ್ ತೊಗೋಬೇಕು. ಹೌದಲ್ಲ? ಸೊ 0.5 1 1.5 2.0 2.5 ಆ ಥರ ತೊಗೊಂಡಿದ್ದೀನಿ. ದ ಸೇಮ್ ವಿತ್ ರೆಸ್ಪೆಕ್ಟ್ ಟು ವೈ ಆಕ್ಸಿಸ್ ಕೂಡ ಅಷ್ಟೇ. ಸೊ ಇಲ್ಲೇನು ಕೊಟ್ಟಿದ್ರೆ 1.6 3.4 ಅಂದರೆ ರ್ಯಾಂಡಮ್ ಆಗಿ ನಂಬರ್ಸ್ ಇದೆ. ಸೊ ಸಚ್ ದಟ್ ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ ನಂಬರ್ಸ್ ಹೋಗಿ ಇನ್ಕ್ಲೂಡ್ ಆಗಿ ಸ್ಕೇಲಲ್ಲಿ ತೊಗೋಬೇಕು. ಸೊ ದಟ್ ವಿಚ್ ಇಸ್ ನಥಿಂಗ್ ಬಟ್ ಐ ಸ್ಟಾರ್ಟೆಡ್ ಫ್ರಮ್ 2.0 ಆ್ಯಂಡ್ ದ ಲಾಸ್ಟ್ 13.2 ಇದೆ. ಸೊ 14 ಅಂತ ತೊಗೊಂಡಿದ್ದೀನಿ. ಓಕೆ, ಸೊ ದಿಸ್ ಟು ಗ್ರಾಫ್ ಆ್ಯಂಡ್ ಡೆಫಿನೆಟ್ಲಿ ವಿ ಐ ಗ್ರಾಫ್ ನಾವು ಆಲ್ರೆಡಿ ಥಿಯರಿಟಿಕಲ್ ಓದಿದ್ದೀವಿ. ಏನು ಸ್ಟ್ರೇಟ್ ಲೈನ್ ಬರುತ್ತೆ. ಸೊ ಇಟ್ ಹ್ಯಾಸ್ ಕಮ್ ಸ್ಟ್ರೇಟ್ ಲೈನ್. ಓಕೆ, ಸೊ ವಿ ಆರ್ ಸಪೋಸ್ ಟು ಫೈಂಡ್ ವಾಟ್ ಸ್ಲೋಪ್ ಕಂಡುಹಿಡಬೇಕಂತ ಹೇಳಿದ್ದಾರೆ. ಓಕೆ, ಸೊ ಸ್ಲೋಪ್ ಫಾರ್ಮುಲಾ ನಮಗೆ ಗೊತ್ತೇ ಇದೆ, ಏನು y by x ಅಂತಾನು ಹೇಳ್ತೀವಿ. ಹೌದಾ? ಆರ್ ಎಸ್ ವಿ ಕ್ಯಾನ್ ಸೇ ಇಟ್ ವಾಟ್ ವಿ ಡಿವೈಡೆಡ್ ಬೈ ಐ. ವಾಟ್ ಇಟ್ ಈಸ್ ವಿ ಡಿವೈಡೆಡ್ ಬೈ ಐ. ಓಕೆ, ಸೊ ವಿ ಇಸ್ ನಥಿಂಗ್ ಬಟ್ ದಟ್ ಈಸ್ ನಥಿಂಗ್ ಬಟ್ ವಾಟ್ ಆರ್ ಈಕ್ವಲ್ಸ್ ಟು ವಿ ಡಿವೈಡೆಡ್ ಬೈ ಐ. ಸೊ ಯಾವುದನ್ನ ಒಂದು ರೀಡಿಂಗ್ ತೊಗೊಳ್ರಿ, ವಿತ್ ರೆಸ್ಪೆಕ್ಟ್ ಟು ಯಾವುದನ್ನ ಒಂದು ರೀಡಿಂಗ್ ತೊಗೊಳ್ರಿ, ಅದು ಕರೆಸ್ಪಾಂಡಿಂಗ್ ತೊಗೊಳ್ರಿ. ಫಾರ್ ಎಕ್ಸಾಂಪಲ್ ವಿ 1.6 ಕರೆಂಟ್ ರೀಡಿಂಗ್ 0.5 ತೊಗೋಬೇಕು. ಓಕೆ, ಅದರದ್ದೇ ಆದ ಕರೆಸ್ಪಾಂಡಿಂಗ್ ರೀಡಿಂಗ್ ತೊಗೊಳ್ಳಿ. ಎನಿಥಿಂಗ್ ಯು ಕ್ಯಾನ್ ಟೇಕ್. ಓಕೆ, ಫಾರ್ ಎಕ್ಸಾಂಪಲ್ ಐ ಆಮ್ ಗೋಯಿಂಗ್ ಟು ಟೇಕ್ ದ ಲಾಸ್ಟ್ ಒನ್ 13.2 ಡಿವೈಡೆಡ್ ಬೈ 4.0. ಸೊ ಇಫ್ ಯು ಕ್ಯಾಲ್ಕುಲೇಟ್ ದಿಸ್ ಯು ಆರ್ ಗೋಯಿಂಗ್ ಟು ಗೆಟ್ ವಾಟ್ 3.33 ohms. ಯಾವುದು ಆರ್. ಓಕೆ, ಸೊ ನೀವು ಯಾವ ರೀಡಿಂಗನ್ನು ತೊಗೊಂಡು ಕ್ಯಾಲ್ಕುಲೇಟ್ ಮಾಡಿರಿ ಆಲ್ಮೋಸ್ಟ್ ಯು ವಿಲ್ ಗೆಟ್ 3 ಪಾಯಿಂಟ್ ಸಮಥಿಂಗ್ ಸಮ್ ವೇರಿಯೇಷನ್ಸ್ ಇರುತ್ತೆ. ಇಲ್ಲಾಂದರೆ ಆಲ್ಮೋಸ್ಟ್ 3.33ನೇ ಬರುತ್ತೆ. ಓಕೆ, ಸೊ ದಿಸ್ ಈಸ್ ವಾಟ್ ಆರ್ ವ್ಯಾಲ್ಯೂ. ದಟ್ ಈಸ್ ನಥಿಂಗ್ ಬಟ್ ರೆಸಿಸ್ಟೆನ್ಸ್ ಆಫ್ ಎ ರೆಸಿಸ್ಟರ್ ವಿತ್ ರೆಸ್ಪೆಕ್ಟ್ ಟು ಗ್ರಾಫ್ ಬೇಸ್ಡ್ ಕ್ವೆಶನ್ ಅಂತ ಮಾಡಿಸಿದ್ದೇನೆ. Thank you for watching this video.